ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ದಿನಂದ ದಿನಕ್ಕೆ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡುವಂತದ್ದು ಜಾಸ್ತಿ ಆಗ್ತಾ ಇದ್ದು. ಮೊದಲೆಲ್ಲ ಕಡಿಮೆಗೆ ಸಿಕ್ಕಿರೋ ಸಾಕಪ್ಪ ಹೇಳಿದ್ರೆ ಶುಂಠಿದವು. ಇಂದು ಕೆಮಿಕಲ್ ಫ್ರೀ ಆಗಿರ್ಲಿ, ನ್ಯಾಚುರಲ್ ಪ್ರಾಡಕ್ಟ್ಸ್ ನಮಗೆ ಸಿಕ್ಕಲಿ ಹೇಳುವ ಒಂದು ಆಲೋಚನೆ ಮಾಡಿಕೊಂಡು ಪ್ರಾಡಕ್ಟ್ಸಿನ ಖರೀದಿಸುವಂತದ್ದು ಜಾಸ್ತಿ ಆಗ್ತಾ ಇದ್ದು. ಹೀಗಿದ್ದಾಗ ಈ ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಹಾಕದೆ ಹುಡುಗಿಯರಿಗೆ ಸ್ಪೆಷಲಿ ಯಾವ ತರದ ಒಂದು ಮೇಕಪ್ ಪ್ರಾಡಕ್ಟ್ಸ್ ಗಳ ಇವರ ರೀತಿಲಿ ತಯಾರು ಮಾಡ್ಲಕ್ಕೂ ಹೇಳಿ ಆಲೋಚನೆ ಮಾಡಿಕೊಂಡು ವನಸ್ಪತಿ ಹೇಳುವ ಬ್ರ್ಯಾಂಡ್ ಬಿಲ್ಡ್ ಮಾಡಿಕೊಂಡು ಮಾರಾಟ ಹಾಗೆ ತಯಾರಿಕೆ ಎರಡನ್ನೂ ಮಾಡಿಕೊಂಡು ಬರ್ತಾ ಇದ್ದವು. ಆರು ಹೇಳಿ ಕೇಳಿದ್ರೆ ಇವರ ಹೆಸರು ಭೀಮಾ ತೇಜಸ್ವಿ ಹೇಳಿ. ಅಣ್ಣ ನಮಸ್ತೆ. ನಿಂಗಳ ಮನೆಯ ಪರಿಚಯ ಎಲ್ಲಿ ಹೇಳಿ ಮಾಡ್ಕೊಡ್ತೀರಾ? ಇವ್ ಹೇಳಿದಂಗೆ ಹೆಸರು ಭೀಮಾ ತೇಜಸ್ವಿ ಅನ್ನೋದು. ಹಿಂಗ ಮೂಲತಃ ಯರ್ಮುಂಜ ಕುಟುಂಬದ ಅವು ಆಗ್ತೇನೆ. ಹೆಂಗ ನನ್ನ ಅಪ್ಪನ ಟೈಮಲ್ಲಿ ಚವರ್ಕಾಡು ಹೇಳುವಲ್ಲಿ ಇದ್ದದ್ದು, ಅಡ್ಯನಾಡ್ಕದ ಹತ್ತಾರೆ. ಈಗ ಪ್ರಸ್ತುತ ಪದ್ಮುಂಜ ಹೇಳ್ತಾ ಅಲ್ಲಿದ್ದೆ, ಉಪ್ಪಿನಂಗಡಿ ಸಮೀಪ ಆವತ್ತು ಅಲ್ಲಿ ಇಪ್ಪದು. ಅಮ್ಮಗ ನಿಂಗಳ ಎಜುಕೇಶನ್ ಎಲ್ಲ ನೀವು ಉಪ್ಪಿನಂಗಡಿ ಮಾಡಿದ್ದ? ಯಾವ ಬ್ಯಾಕ್ ಗ್ರೌಂಡ್? ಇಲ್ಲ ಹೇಳಿದರೆ ನಾನು ಪ್ರೈಮರಿ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ವರೆಗೆ ಚವರ್ಕಾಡ್ ನಂತರ ಅಡ್ಯನಾಡ್ಕ ಜನತಾ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಯನಾಡ್ಕ ಇಲ್ಲಿ ಕಲ್ತದ್ದು. ಮತ್ತೆ 6ನೇ ಕ್ಲಾಸ್ ಮತ್ತೆ 7ನೇ ಕ್ಲಾಸು ಸರ್ಕಾರಿ ಶಾಲೆ ಪದ್ಮುಂಜಲ್ಲಿ ಕಲ್ತದ್ದು. ತದನಂತರ 8, 9, 10ನೇ ಕ್ಲಾಸು ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ ವಿದ್ಯಾವರ್ಧಕ ಸಂಘದ ಅಂಡರ್ ಅಂತ ಈಗ ಇಂದ್ರಪ್ರಸ್ಥ ವಿದ್ಯಾಲಯ. ಅದಾನಂತರ ವಿವೇಕಾನಂದ ಕಾಲೇಜಲ್ಲಿ ಕಲ್ತದ್ದು PUC. ಅದಾದ ನಂತರ ಇಂಜಿನಿಯರಿಂಗ್ ಮಾಡಿದೆ, ಅದು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಿದ್ದು. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು. ಅದಾದ ನಂತರ ಮತ್ತೆ ಜಾಬ್ ಹಿಂಗೆ ಹೋಯ್ದೆ. ಹಂಗೆ ಜಾಬ್ ಮಾಡಿದೆ ಹೇಳಿ ಎಲ್ಲಿ? ಹೇಳಿದರೆ ನಾನು ಕಾಲೇಜ್ ಪ್ಲೇಸ್ಮೆಂಟ್ ಇಲ್ಲಿ ಹೇಳಿ ಆದ್ದಲ್ಲ, ಅದ ನಂತರ ಸಪರೇಟ್ ಆಗಿ ಹೋಗಿ ಜಾಬ್ ಸೇರಿದ್ದು. ಬೆಂಗಳೂರಲ್ಲಿ ಒಂದು ಮ್ಯಾಗಝಿನ್ ಕಂಪನಿಯಲ್ಲಿ ಜಾಬ್ ಮಾಡಿದೆ. ಅದು US ಬೇಸ್ಡ್ ಮ್ಯಾಗಝಿನ್ ಕಂಪನಿ. ಅಲ್ಲಿ ಸಾಧಾರಣ 2 ವರ್ಷ ಮಾಡಿದ್ದೆ. 2018, 19ರ ನಂತರ 2021ರವರೆಗೆ ಜಾಬ್ ಮಾಡಿದ್ದೆ ಅಲ್ಲಿ. ಹಂಗೆ ಅದೇ ನಿಂಗೆ ಈಗ ಜಾಬ್ ಇಲ್ಲಿಕ್ಕಿದೆ. ಈ ವನಸ್ಪತಿ ಹೇಳುವ ಬ್ರ್ಯಾಂಡಿನ ಒಂದು ಶುರು ಮಾಡಿಕ್ಕೆ ಹೇಳುವ ಆಲೋಚನೆ ಹೆಂಗೆ ಶುರುವಾದ? ಅದು ಹೇಳಿದರೆ ಜಾಬ್ ಹೇಳಿದರೆ ಒಂದು ಎಂತ ಹೇಳ್ತೇವೆ, ಈಗ ಇಂಜಿನಿಯರಿಂಗ್ ಎಲ್ಲ ಮಾಡುವಂತ ಟೈಮಲ್ಲಿ ನಾವು ಕಲಿಯುವಾಗ ಎಲ್ಲರಿಗೂ ಒಂದು ಡ್ರೀಮ್ ಪ್ಲೇಸ್ ಆಗಿರುತ್ತೆ ಬ್ಯಾಂಗ್ಳೂರ್. ಈಗ ಸಾಧಾರಣ ಈಗಲೂ ಕೆಲವರಿಗೆ ಹಂಗೆ ಇಕ್ಕು, ಬೆಂಗಳೂರಿಂಗ್ ಹೋಗಿ ಜಾಬ್ ಆಯ್ಕು, ಬೆಂಗಳೂರಿಂಗ್ ಹೋಗಿ ಜಾಬ್ ಆಯ್ಕೊಳ್ಳಿ, ಅದೊಂದು ಇಲ್ಯೂಷನ್ ಹೇಳಿ ಹೇಳಕ್ಕೂ ಅದ್ರೆ ತುಂಬಾ ಜನಾಂಗಕ್ಕೂ ಹಂಗೂ ಇದ್ದೀಗ ಹೇಳ್ರೆ ಬೆಂಗಳೂರಲ್ಲಿ ಜಾಬ್ ಅಲ್ಲಿ ಇದ್ದಾಂಡಿದರೆ ಅವ ಸೆಕ್ಯೂರ್ಡ್ ಹೇಳ್ತಾ ಸಂಗತಿ. ಅದು ಒಂದು ತಪ್ಪು ಕಲ್ಪನೆ ಮೇನ್ ಆಗಿ. ಮತ್ತೆ ಎಂತ ಮಾಡಿದೆ ಹೇಳಿದರೆ 2 ವರ್ಷ ಅಲ್ಲಿ ಜಾಬ್ ಮಾಡಿದ ನಂತರ ಕೋವಿಡ್ ಟೈಮಲ್ಲಿ ಅಲ್ಲೇ ಇತ್ತಿದ್ದೆ. 2020 ಕೋವಿಡ್ ಇಲ್ಲಿ ಬೆಂಗಳೂರಲ್ಲೇ ಜಾಬ್ ಮಾಡಿದ್ದೆ. ಅದ ನಂತರ ಸೆಕೆಂಡ್ ಕೋವಿಡ್ ಟೈಮಲ್ಲಿ ಆಯ್ತಾ ಬಂದೆ, ಸೆಕೆಂಡ್ ಕೋವಿಡ್ ಇಂದ ಮೊದಲೇ. ಅದ ನಂತರ ಎಂತ ಮಾಡಿದರೆ ಪುನಃ ಬೆಂಗಳೂರಿಗೆ ಹೋಗೋ ಬದಲು ನಮ್ಮ ಊರ್ಲಿ ಎಂತಾರು ಮಾಡುವ ಹೇಳ್ತಾ ಒಂದು ಕಾನ್ಸೆಪ್ಟ್ ಅಲ್ಲಿ ಶುರು ಮಾಡುವಂತ ಇದು ಬಂದದ್ದು. ಹೇಳಿದರೆ ಆ ಟೈಮಲ್ಲಿ ಎಲ್ಲರದೇ ಒಂದು ಸ್ಟಾರ್ಟ್ಅಪ್ ಟ್ರೆಂಡಿನ ಹಂಗೆ ಹೋಯ್ಕೊಂಡಿತ್ತು. ಅದು ಸಾಧಾರಣ ಎಲ್ಲರಿಗೂ ಗೊಂತಿಕ್ಕು, ಸ್ಟಾರ್ಟ್ಅಪ್ ಅಲ್ಲಿ ಎಲ್ಲರೂ ಶುರು ಮಾಡ್ತಾ ಇದ್ದಳು. ಹಂಗೆ ಹೇಳಿ ಶುರು ಮಾಡಿದ್ದಲ್ಲ. ಆದ್ರೆ ಎನ್ನಕ್ಕೆ ಮನೇಲಿ ತುಂಬಾ ಸಂಗತಿ. ಈಗ ಖಾಲಿ ನಾವೆಂತ ಮಾಡ್ತೀವಿ, ಒಂದು 2 ಎಕರೆ ಜಾಗ ಇದ್ದೊಳೆ ಆದರೆ ಪ್ರತಿಯೊಬ್ರು ಅಡಕೆ ಸಸಿ ಹಾಕು, ಅಡಕೆ ಮಾರು, ಪೈಸೆ ತೆಕ್ಕೊಳ್ಳಿ. ಅದಲ್ಲದೆ ತುಂಬಾ ವಿಷಯ ನಮ್ಮ ಮನೇಲಿ ಹಾಳಾಗಿ ಹೋಗುವಂತದ್ದು. ಅದರ ಮಾರ್ಕೆಟಿಂಗ್ ಹೆಂಗ ತರಕೊಳ್ತದರ ಆಲೋಚನೆ ಮಾಡಿದ್ದದ ಅಷ್ಟೇ, ಮತ್ತೆಂತ ಅಲ್ಲ. ಹೆಂಗಳ ಮನೇಲಿ ಎಂತ ಹೇಳಿದರೆ ಮನೆಯ ಕರೆಯಲ್ಲಿ ಒಂದೊಡೆಯಲ್ಲಿ ಅಲೋವೆರಾ ಸಸಿ ನೆಟ್ಕೊಂಡಿತ್ತು ಸುಮಾರು. ಅದೆಂತ ಅದು ಅಲೋವೆರಾ ಸಸಿ ಇದ್ದೋಳಿ ನೆಟ್ಟದು. ಅದು ಅಲೋವೆರಾಕ್ಕೆ ಅಂತಾರ ಕರೆಕ್ಟ್ ಆದ ಬೆಸಿಲು ಮತ್ತೆ ನೀರು ಅದಕ್ಕೆ ಬೇಕಾದಷ್ಟು ಕರೆಕ್ಟ್ ಬಿದ್ದ ತೊಳೆ ಆದರೆ ಅದು ಪಿಳ್ಳೆ ಒಂದು ಪುನಃ ಸುಮಾರು ಸಸಿ ಆಗುತ್ತೆ. ಹಂಗೆ ಆಗಿ ಸುಮಾರು ಸಸಿಗೆ ಆಗಿತ್ತು. ಒಂದು 50-60 ಬುಡ ಎಲ್ಲ ಇತ್ತು ಸಸಿಗ. ಅದೆಂತ ನಾನು ಇದರ ಮಾರ್ಕೆಟ್ ಮಾಡ್ಲಾಗ ಕೇಳಿ ಒಂದು ಶುರುವಾಗಿ ಸ್ಟಾರ್ಟ್ ಆದಂತದ್ದು. ಅದು ಸ್ಟಾರ್ಟ್ಅಪ್ ಎಂತ ಆಯ್ತು, ನಾವು ಹೇಗೆ ಮಾರ್ಕೆಟ್ ಮಾಡುದು ಅದರ ಬಗ್ಗೆ ನಮಗೆ ಇದಿತ್ತಿಲ್ಲ. ಹೇಳ್ರೆ ನನಗೆ ರಜಾ ಹಿಡಿಯದಂತಾರ ನಾನು ಪ್ರೀವಿಯಸ್ ಕಂಪನಿಲಿ ಕೆಲಸ ಮಾಡಿದ್ದು, ಒಂದು ಮ್ಯಾಗಝಿನ್ ಕಂಪನಿ ಆದ ಕಾರಣ ಒಂದು ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ಒಂದು ರಜಾ ಹಿಡಿಯ ಇತ್ತು. ಬಟ್ ಕಂಪನಿ ಶುರು ಮಾಡುವಾಗ ಖಾಲಿ ಮಾರ್ಕೆಟಿಂಗ್ ಸೇಲ್ಸ್ ಅಲ್ಲ, ಅದೊಂದು
ಪ್ರಾಡಕ್ಟ್ ನಾವು ಮಾಡಬೇಕು, ಅದರ ಪ್ರಾಡಕ್ಟ್ ನ ಪ್ಯಾಕೇಜಿಂಗ್ ಮತ್ತೆ ಅದರ ಬ್ಯಾಕ್ ಗ್ರೌಂಡ್ ಕೆಲಸ ತುಂಬಾ ಇತ್ತು. ಹಂಗೆ ನಾವೆಂತ ಮಾಡಿದ್ವಿ, ಇಲ್ಲಿ ರೆಡಿ ಪ್ರಾಡಕ್ಟ್ ಇದ್ದು ಅಲೋವೆರಾ ಸಿಸಿ ಇದ್ದು ಅದರ ಮಾರ್ಕೆಟಿಂಗ್ ಹಾಕುವ ಅಷ್ಟೊಬ್ಬ ಬೆಸ್ಟ್ ನಮ್ಮ ತಲೆಗೆ ಫಸ್ಟಿಂಗ್ ಬಪ್ಪದೆಂತದು, ನಾವೆಲ್ಲಿಂದ ಪ್ರಾಡಕ್ಟ್ ತೆಕ್ಕೊಳ್ತು, ಆನ್ಲೈನ್ ಇಂದ ತೆಕ್ಕೊಳ್ತು. ಆನ್ಲೈನ್ ಹೋದ ತಕ್ಷಣ ಫಸ್ಟ್ ಹೆಸರು ಬಪ್ಪದೆ ಅಮೆಝಾನ್, ಫ್ಲಿಪ್ಕಾರ್ಟ್ ಹಿಂಗಿಪ್ಪದು ಇ ಕಾಮರ್ಸ್ ವೆಬ್ಸೈಟ್ಗೆ ಹೋಗ್ತದೆ. ಸೊ ನಾವು ಅಲ್ಲೇ ಸೆಲ್ ಮಾಡಿದ್ದಾರೆ ಹೆಂಗ್ ಹೇಳ್ತೇವೆ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡಿ ಅಲೋವೆರಾ ಸಿಸಿ ಎಲ್ಲ ಅಪ್ಲೋಡ್ ಮಾಡಿ ಎಲ್ಲ ಆಗಿ ಅದೆಂತ ಆಯ್ತು, ಆರ್ಡರ್ ಬಪ್ಪಲ್ಲೇ ಶುರು ಆಯ್ತು. 1-2-3 ಆರ್ಡರ್ ಬಪ್ಪಾಗ ಅದೆಂತ ಆಯ್ತು, ರಿಟರ್ನ್ ಬಪ್ಪಲ್ಲೇ ಸ್ಟಾರ್ಟ್ ಆಯ್ತು. ಸೇಸಿ ಹೇಳಿದರೆ ಅದು ಸೇಸಿಯ ನಾವು ಕರೆಕ್ಟ್ ಪ್ಯಾಕೇಜಿಂಗ್ ಮಾಡಿ ಅದರ ಪ್ರೊಸೆಸ್ ಮಾಡಿ ಕರೆಕ್ಟ್ ಪ್ಯಾಕೇಜಿಂಗ್ ಎಲ್ಲ ಮಾಡಿ ಕಳಿಸಿಯಾರು ಓಕೆ. ಶುರು ಮಾಡುವಾಗ ಯಾವತ್ತು ನಮಗೆ ಎಲ್ಲ ಟೂಲ್ಸ್ ಇರ್ತಿಲ್ಲ, ನಾವು ನಮ್ಮ 20 ಟೂಲ್ಸ್ ಇಲ್ಲೇ ನಾವು ಹೆಂಗೋ ಪ್ಯಾಕೇಜ್ ಮಾಡಿ ಕಳಿಸ್ಕೊಂಡಿತ್ತು. ಅದು ಅಲ್ಲಿಗೆ ಎತ್ತಾಗ ಅದು ಒಂದ ಮುರ್ಕೊಂಡಿತ್ತು. ಇಲ್ಲರ ಮೇ ಬಿ ಕಸ್ಟಮರ್ ಅದರ ಒಂದು ಟೆಸ್ಟಿಂಗ್ ಮಾಡ್ಲಿ ಆರ್ಡರ್ ಮಾಡಿದಂಗೆ ಮುರಿದ ಸಾಕಾನು ಹೆಂಗೆ ಹೇಳಿ ಹೇಳೋದಲ್ಲ. ಹೇಳಿದರೆ ಟ್ರಾನ್ಸ್ಪೋರ್ಟ್ ಇಲ್ಲಿ ಹಂಗೆಲ್ಲ ಆಗುತ್ತು. ಸೊ ಅದರ ಕರೆಕ್ಟ್ ಇದು ಮಾಡಿದ್ದಿಲ್ಲ. ಮತ್ತೆ ಪುನಃ ರಿಸರ್ಚ್ ಮಾಡಿ ಎಂತ ಮಾಡ್ಲಕ್ಕು ಬೇರೆ ಎಲ್ಲ ಹೇಳಿ ನೋಡುವಾಗ ಸಾಬೂನ್ಗ ಮಾಡ್ರೆ ಹೆಂಗೆ ಅದರಲ್ಲಿ ಹೇಳಿ ಒಂದು ಐಡಿಯಾ ಬಂತು. ಮತ್ತೆ ಸಾಬೂನ್ಲಿ ಸುಮಾರು ವಿಧಂಗ ಇದ್ದು, ಅದರ ಬಗ್ಗೆ ನಾವು ರಿಸರ್ಚ್ ಮಾಡದ್ದೇ ಶುರು ಮಾಡ್ಲಿಡಿಯಾ. ಹೇಳಿದರೆ ಸಾಬೂನ್ ಹೇಳ್ತದ ಅದರಲ್ಲಿ ಕೆಮಿಕಲ್ ಇದ್ದು, ಕೆಮಿಕಲ್ ಇಲ್ಲದ ಇಪ್ಪದಿದ್ದು, ಮತ್ತೆ ಕೆಲವೆಲ್ಲ ಕೆಮಿಕಲ್ ಸಾಬೂನ್ ಮಾಡ್ಲಿ ಬೇಸಿಕ್ ಕೆಮಿಕಲ್ ಬೇಕಾವತ್ತು. ನಾನು 0 ಕೆಮಿಕಲ್ ಸಾಬೂನ್ ಮಾಡ್ತಾ ಹೇಳ್ತದ ಆಲ್ಮೋಸ್ಟ್ ಇಂಪಾಸಿಬಲ್. ಎಂತಂದ್ರೆ ಸಾಬೂನ್ ಹಾಕಾರೆ ಸಫಾನಿಫಿಕೇಶನ್ ಪ್ರಾಸೆಸ್ ಆಯ್ಕು, ಅದು ಹಾಕಾರೆ ಕೆಲವೊಂದು ಕೆಮಿಕಲ್ ಬೇಕಾವತ್ತು. ಹಂಗೇಳಿ ಅನಗತ್ಯ ಕೆಮಿಕಲ್ಗಳ ಅಗತ್ಯ ಇಲ್ಲ. ಅಗತ್ಯ ಇಲ್ಲದ ಹಾರ್ಮ್ಫುಲ್ ಕೆಮಿಕಲ್ಗಳ ತೆಗೆದು ನಮಗೆ ಎಷ್ಟು ಬೇಕು ಅಷ್ಟೇ ಉಪಯೋಗಿಸಿಕೊಂಡು ಸಾಬೂನು ಮಾಡ್ತಕ್ಕಂತ ಪ್ಲಾನಿಂಗ್ ಹೊರಟದು. ತದನಂತರ ಎಂತ ಆಯ್ತು ಹೇಳಿದರೆ, ನಾವು ಅದಕ್ಕೆ ಮಾಡ್ಲೆ ಕೆಲವು 2-3 ಪ್ರಾಸೆಸ್ ಇದ್ದು. ಒಂದು ಅದರಲ್ಲಿ ಕೋಲ್ಡ್ ಪ್ರೊಸೆಸ್ ಮೆಥಡ್ ಹೇಳಿದ್ದು. ಈಗ ಸಾಧಾರಣ ಹೆಚ್ಚಿನವುದೇ ಹೋಮ್ ಮೇಡ್ ಸಾಬೂನು ಹಳಿ ಮಾಡುದು ಅದೇ ಮೆಥಡ್ಲಿ ಮಾಡುದು. ಅದಕ್ಕಿಂತ ಹೇಳಿದ್ರೆ ನಾವು ಡೈರೆಕ್ಟ್ ಇದರ ತಂದು ಐಟಮ್ ತಂದು ಮಿಕ್ಸ್ ಮಾಡಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಸಾಲಿಡಿಫಿಕೇಶನ್ ಅಪ್ಪಲ್ಲಿ 24 hours ಬೇಕದು ಗಟ್ಟಿ ಅಪ್ಪಲೆ. ಮತ್ತೆ ಅದರ ಕ್ಯೂರಿಂಗ್ ಹೇಳ್ತಕ್ಕ ಪ್ರಾಸೆಸ್ ಇದ್ದು, ಅದೊಂದು 45 ದಿನ ಕ್ಯೂರಿಂಗ್ ಮಾಡಬೇಕು. ಅದು ಮಾಡಿದ ನಂತರ ಸೋಪ್ ಯೂಸ್ ಮಾಡ್ಲಕ್ ಕಷ್ಟ. ಅದು ಎಂತ ಅಂತ ಹೇಳಿದ್ರೆ ನನ್ನ ಹತ್ರ ಈಗ ನಾನು ಸ್ಟಾರ್ಟಿಂಗ್ ಹೇಳಿದಂಗೆ ಹೆಂಗೆ ಪ್ಯಾಕೇಜಿಂಗ್ ಗೆ ನಮ್ಮ ಹತ್ರ ಐಟಮ್ ಇಲ್ಲ, ಅದೇ ರೀತಿ ಕ್ಯೂರಿಂಗ್ ಮಾಡುವಂತ ಜಾಗೆ ಸೆಟಪ್ ಗಳು ಇರ್ತಿಲ್ಲ. ಅಷ್ಟಪ್ಪಗಂತ ಅದಲ್ಲದೆ ಬೇರೆ ಎಂತ ಮಾಡ್ಲಕ್ ನೋಡುವಾಗ ಸಾಬೂನ್ ಇಲ್ಲಿ ಮೆಲ್ಟ್ ಅಂಡ್ ಪೋರ್ ಮೆಥಡ್ ಹಿಡಿತ್ತು. ಅದೆಂತ ಹೇಳಿದ್ರೆ ಸೋಪ್ ಬೇಸ್ ಅವತ್ತು ಅದರ ತಂದು ಅದರ ನಾವು ಮನೇಲಿ ನಾವು ನಮ್ಮ ಕಿಚನ್ಲೇ ಮಾಡುವಂತ ಮೆಥಡ್. ಅದು ನಮ್ಮ ಕಿಚನ್ಲೇ ಸಾಬೂನುಗಳ ಕಟ್ ಮಾಡಿ ಅದರ ಮೆಲ್ಟ್ ಮಾಡಿ ಎಂತ ಐಟಮ್ ಎಲ್ಲ ಹಾಕಲು ಹಿಡಿತದರೆಲ್ಲ ಹಾಕಿ ನಾವು ಎಷ್ಟು ಬೇಕು ಅದರೆಲ್ಲ ಕಂಟ್ರೋಲ್ ಮಾಡ್ಲಾವತ್ತು. ಅದರ ಹಾಕಿ ಅದರ ಮೆಲ್ಟ್ ಅಂಡ್ ಪೋರ್ ಮಾಡಿ ನಮಗೆ 2 to 2.5 hours ನಿಮ್ಗೆ ಸೋಪ್ ರೆಡಿ ಆಯ್ತು ಯೂಸ್ ಮಾಡ್ಲಕ್ಕು 3 hours ನೋಡ. ಸೊ ಅದು ನನಗೆ ಕಂಫರ್ಟೇಬಲ್ ಐಡಿಯಾ ಅನ್ಸಿತ್ತು ಆಸ್ ಅ ಬಿಸ್ನೆಸ್ ಟು ಸ್ಟಾರ್ಟ್. ಹೆಂಗೆ ಈ ರೀತಿಲಿ ಸ್ಟಾರ್ಟ್ ಮಾಡ್ಲಕ್ಕು ಆಗಿ ಆ ರೀತಿಲಿ ಸ್ಟಾರ್ಟ್ ಮಾಡಿ ಅದರಲ್ಲಿ ಅಲೋವೆರಾ ಸಾಬೂನ್ ಮಾಡಿದೆ. ಮತ್ತೆ ರಜ್ಜ ಕಣ್ಣಾಡಿಸುವಾಗ ನಾವೆಲ್ಲ ಅರಶಿನ ಸಸಿ ಎಲ್ಲ ಕಂಡದ್ದು. ಸೊ ಅದರನ್ನೇ ಆಕ್ಚುಲಿ ಇದು ಕತೆ ಹಂಗೆ ಹೇಳುವುದಲ್ಲ, ವಿಷಯ ಇಪ್ಪದಂತದ್ದು ಹೆಡ್ರಂಗಳ ತರಕಾರಿ ಎಲ್ಲ ಮಾಡ್ತಾನ. ತರಕಾರಿ ಬುಡಲ್ಲಿ ಅರಶಿನ ಹೆಸರು ಇಡುವ ಒಂದು ಪದ್ಧತಿ ಇದ್ದು ಹೆಡ್ರೆ ಹೆಚ್ಚಿನಕ್ಕೆ ಮಾಡುವಕ್ಕೆ ಗೊಂತಿಕ್ಕು. ಈಗ ಬೆಂಡೆ ಸಸಿ ಆಗಿರ್ಲಿ ಮತ್ತೊಂದಕ್ಕೆಲ್ಲ ಬೆಂಡೆ ಸಸಿಲಿ ಅರಶಿನ ರೋಗ ಎಲೆಗೆ ಬಪ್ಪಲಾಗಾಡಿದ್ರೆ ಅರಶಿನ ಸಸಿ ಅದರ ಬುಡಲ್ಲಿ ನೆಟ್ಟರೆ ನಾವು ಅರಶಿನ ರೋಗ ಬರ್ತಿಲ್ಲ ಬೆಂಡೆ ಸಸಿಗೆ. ಹಂಗಿಪ್ಪದೆಲ್ಲ ನಾವು ಮೊದಲ ನಾವು ಮಾಡಿಕೊಂಡು ಬಂದಂತ ಇದರಲ್ಲಿ ಅದರಲ್ಲಿ ಅರಶಿನ ಎಂತ ಮಾಡುದು, ಮತ್ತೆ ಖಾಲಿ ಹೊಡಿ ಮಾಡಿ ಅಡಿಗೆಗೆ ಉಪಯೋಗಿಸಿದರೆ ಎಷ್ಟು ಒಳ್ಳೆ. ಅದರಿಂದ ನಾವು ಅದರ ಸಾಬೂನ್ ಮಾಡ್ಲೆ ಅಕ್ಕಾಡಿ ಮಾಡಿ ಅದರ ಅರಶಿನ ಕೊಂಬಿನ ಒಣಗಿಸಿ ಹೊಡಿ ಮಾಡಿ ಅದರಲ್ಲೇ ಸಾಬೂನು ಮಾಡಿದೆ. ಅದು ನಮಗೆ ಜಾಸ್ತಿ ಈಗ ಪೇಟೆಯಲ್ಲಿ ಸಿಕ್ಕುವ ಅರಶಿನ ಹೊಡಿಗಿಂತ ಜಾಸ್ತಿ ಬೆನಿಫಿಟ್ ಕೊಡ್ಲೆ ಶುರು ಮಾಡಿತ್ತು. ಸೊ ಅದೇ ರೀತಿಲಿ 4-5 ವೆರೈಟಿ ಮಾಡ್ಲೆ ಶುರು ಮಾಡಿದೆ. ಮತ್ತೆ ನನ್ನ ಅಕ್ಕ ಆಯುರ್ವೇದ ಡಾಕ್ಟರ್ ಅಮೃತ ಗೌರಿ ಹೇಳಿ ಅದರ ಹೆಸರು. ಅದರ ಹತ್ರ ಹಿಂಗೆ ಡಿಸ್ಕಸ್ ಮಾಡುವಾಗ ಹಿಂಗೆಲ್ಲ ಶುರು ಮಾಡುವಾಗ ಅದರದ್ದೊಂದು ಕೆಲವು ಸಜೆಷನ್ಸ್ ಬಂತು, ಈ ತರ ಮಾಡ್ಲಕ್ಕು ಹಿಂಗೆ ಹಿಂಗೆ ಮಾಡ್ಲಕ್ಕು. ಸೊ ಒಂದು ಕಾಲೋಡೋದಕ್ಕೆ ಒಂದು ಬಾಂಬ್ ಮಾಡುವ ಹೇಳಿ ಶುರು ಮಾಡಿದ್ದದು. ಅದು ಪಾದಿಕಾ ಬಾಂಬ್ ಹೇಳಿ ಒಂದು ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಕೆಲವೆಲ್ಲ ಮೆಡಿಸಿನ್ ಐಟಮ್ಗೆಲ್ಲ ಹಾಕಲು ಹೇಳಿ ಅದು ಹೇಳಿದ್ದು. ಅದರೆಲ್ಲ ಹಾಕಿ ಖಾಲಿ ಈ ಜೇನು ಮೇಣ ಅದೇ ಮತ್ತೆ ತೆಂಗಿನ ಎಣ್ಣೆದೆ ಹಾಕಿ ಅದರಲ್ಲೇ ಬಾಂಬ್ ಮಾಡ್ಲೆ ಅದು ಹೆಂಗೆ ಹೇಳಿ ಕನ್ಸಿಸ್ಟೆನ್ಸಿ ನೋಡಿ ಹೇಳಿದ್ದು. ಮತ್ತೆ ಅದರ ರಜಾ ಮಾಡಿಫಿಕೇಶನ್ ಮಾಡಿ ಮಾರ್ಕೆಟ್ ಅಲ್ಲಿ ಸಿಕ್ಕುವ ಬಾಂಬಿನ ಅಷ್ಟೇ ಕನ್ಸಿಸ್ಟೆನ್ಸಿ ತಂದು ಅದರಲ್ಲಿ ಮಾಡಿದ್ದು. ಸೊ ಅದೊಂದು ಬಾಂಬ್ ರೆಡಿ ಆಯ್ತು, ಸಾಬೂನು ರೆಡಿ ಆಯ್ತು. ಮತ್ತೆ ಕೆಲವು ಎಂತ ಹೇಳಿದ್ರೆ ಅಮ್ಮನ ಕಡೆಯಿಂದ ಕೆಲವು ಎಣ್ಣೆ ಎಲ್ಲ ಮಾಡಿ
ಮಾಡ್ಲಾಕ್ ಕೋಳಿ ಆತು. ಹ್ಮ್. ಸೊ ಒಂದೆರಡು ಮೂರು ಎಣ್ಣೆ ವೆರೈಟಿಗೆಲ್ಲ ಇದ್ದು ಹೇಳಿದರೆ ಮಾಮೂಲಿ ಹೇರ್ ಆಯಿಲ್ ಬೇನೆ ಎಣ್ಣೆ ಹೇಳಿ ಮತ್ತೊಂದು ಇದು ಎಣ್ಣೆ ಹೇಳಿ ಅಲ್ಲ. ಹೆಂಗಳದ್ದು ಅಂತ ಹೇಳಿದರೆ ಕಿಚ್ಚು ಮುಟ್ಟಿದ್ದಕ್ಕೆ ಒಂದು ಎಣ್ಣೆ ಇದ್ದು ಬೆಂಕಿ ತಾಗಿದರೆ ಅದರ ಎಂತಾರು ಅದರ ಕಾಲೆ ಎಲ್ಲ ಇದ್ದರದೆ ಹೋಗುವಂತಹದ್ದು ಹೇಳಿದರೆ ಅಮ್ಮನೇ ಮಾಡಿದ್ದು ಹುಳಿ ಅಲ್ಲ, ಇನ್ವೆನ್ಷನ್ ಮಾಡಿದ ಎಣ್ಣೆಗಲ್ಲ. ಇದೊಂಥರ ಡಿಸ್ಕವರಿ. ಹಂಗೆ ಎಂತ ಹೇಳಿದರೆ ಮೊದಲು ನಾವು ಮಾಡಿ ಹೊಂಡಿತಿದ್ದೆವು, ಅದರ ಈಗ ನಾವು ಮಾಡ್ತಿಲ್ಲ. ಈಗ ಮಾಡ್ಲೆ ನಮಗೆ ಪುರ್ಸೊತ್ತು ಇಲ್ಲ, ಅದರ ಮುಂದುವರಿಸಿಕೊಂಡು ಹೋಗಲೇ ಹಿಡಿತಿಲ್ಲ. ಆದರೆ ಕೆಲವೆಲ್ಲ ಪ್ರಾಡಕ್ಟ್ ಬೇಕಾಗುತ್ತೆ, ಅಗತ್ಯ ಇತ್ತು. ಹಾಂಗಿಪ್ಪ ಪ್ರಾಡಕ್ಟ್ಗಳ ಮಾಡಿ ತಪ್ಪ ಒಂದು ಆಲೋಚನೆಯಲ್ಲಿ ಒಂದು ದಗ್ಧ ಶಮನಿ ಹೇಳ್ತಾ ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟಿನ ಹೆಂಗ ಅದರಲ್ಲಿ ಲಾಂಚ್ ಮಾಡಿದೆ. ಮತ್ತೊಂದು ಕುಳ ಹೆಲ್ತ್ ಐಟಮ್. ಕುಳ ಹೆಲ್ತ್ ಐಟಮ್ ಅಂದ್ರೆ ತೆಂಗಿನ ಕಾಯಿ ನೀರು, ತೆಂಗಿನಕಾಯಿಯ ನೀರನ್ನ ಕುದಿಸಿ ಬತ್ತಿಸಿದರೆ ಅದೊಂದು ನಮಗೆ ಈ ಜೇನಿನ ಅಷ್ಟು ಕನ್ಸಿಸ್ಟೆನ್ಸಿ ಬರಬೇಕು ತೆಂಗಿನಕಾಯಿಯ ನೀರು. ಅದರ ನಾವು ಯಾವುದೇ ಗಾಯಕ್ಕೆ, ಗಡಿ ಗಾಯಕ್ಕೆ ಎಂತದ ಒಂದು ಫ್ರೆಶ್ ಗಾಯ ಯಾವುದೇ ಆದ ತಕ್ಷಣ ಅದರಲ್ಲಿಗೆ ಮುಟ್ಟಿಸಿದರೆ ಒಳ್ಳೆ ಉರಿತ್ತು, ಫಸ್ಟ್ ಕ್ಲಾಸ್ ಉರಿತ್ತು. ಆದರೆ ಅಷ್ಟೇ ಬೇಗ ಗಾಯ ಗುಣ ಹೋಯ್ತು, ಮತ್ತೆ ಆಂಟಿಸೆಪ್ಟಿಕ್ ಅದು. ಹಂಗಾಗಿ ಅದೊಂದು ನಮಗೆ ಮೊದಲೇ ಗೊಂದಿದ್ದಂತ ಐಟಮ್, ಅದರ ನಾವು ಪ್ರಾಡಕ್ಟ್ ಆಗಿ ಏಕ ಮಾಡ್ಲಾಗಾಡಿ ಅದರ ಒಂದು ಪ್ರಾಡಕ್ಟ್ ಮಾಡಿದೆ. ಹಿಂಗೆಲ್ಲ ಕೆಲವೆಲ್ಲ ಪ್ರಾಡಕ್ಟ್ಗೆಲ್ಲ ಮೊದಲು ಮಾಡಿಕೊಂಡಿದ್ದು ಈಗ ಮಾಡ್ಲೆ ಹಿಡಿಯಂತದ್ದಂತರ ಪ್ರಾಡಕ್ಟ್ಗಳೆಲ್ಲ ಲಾಂಚ್ ಮಾಡಿದೆ 2-3. ಮತ್ತೆ ಎಂತದ್ದು ಪ್ಯಾರಲಲ್ಲಿ ಈ ಪಾದಿಕಾ ಬಾಮ್ ಹೆಲ್ತ್ ಪ್ರಾಡಕ್ಟ್ ನ ರಜಾ ಇಂಪ್ರೂವೈಸ್ ಮಾಡುವ ಮಾಡಿ ಹೆರಟೆ ಹೇಳಿದರೆ ಕಾಲು ಹೊಡತ್ತದಕ್ಕಿಪ್ಪ ಅದರಲ್ಲಿ ಇಪ್ಪ ಮೆಡಿಸಿನ್ ಐಟಮ್, ಅದರಲ್ಲಿ ಕಾಲು ಹೊಡತ್ತದಕ್ಕಿಪ್ಪದು ನಮಗೆ ಬಾಕಿ ಇದಕ್ಕೆ ಬೇಡ, ಅದರ ತೆಗದೆ ಐಟಮ್ಗಳ ಖಾಲಿ ಜೇನುಮೇಣ ತೆಂಗಿನೆಣ್ಣೆ ಮಿಕ್ಸ್ ಮಾಡಿ ಆ ಬಾಮಿನ ಕನ್ಸಿಸ್ಟೆನ್ಸಿ ಗೊಂತಾತೆ ನನಗೆ. ಸೊ ಅದರ ನಾನು ಲಿಪ್ ಬಾಮ್ ಮಾಡ್ಲಕ್ಕ ಹೇಳಿ ಒಂದು ರಜೆ ಮಾಡಿಫಿಕೇಶನ್ ಮಾಡಿದೆ. ಅದ್ರ ಕನ್ಸಿಸ್ಟೆನ್ಸಿ ಕೆಲವು ಲಿಪ್ ಬಾಮ್ ಮಾರ್ಕೆಟ್ಲಿ ಸಿಕ್ಕುದರ ನೋಡಿ ಹೊಂಡ್ರೆ, ಈಗ ಮಾರ್ಕೆಟಿಂಗ್ ಹೋಗಿ ನೋಡಿ ಕೊಡಿಲ್ಲ, ನಮ್ಮದೇ ರಿಲೇಟಿವ್ಸ್ ಕೆಲವು ಜನ ಲಿಪ್ ಬಾಮ್ ಯೂಸ್ ಮಾಡೋರು, ಲಿಪ್ ಬಾಮ್ ತೆಗೆದು ನೋಡ್ರ ಹಂಗೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಅಪ್ಪ ಗೊತ್ತಾಗುತ್ತೆ. ಇದನ್ನೇ ಆ ಜೇನುಮೇಣ ತೆಂಗಿನೆಣ್ಣೆಯಲ್ಲಿ ಮಾಡ್ರೆ ಹೆಂಗೆ ಹೇಳಿ ಮಾಡಿ ಅದರ ಮಾಡಿಫಿಕೇಶನ್ ಮಾಡಿದ್ದದು. ಫಸ್ಟಿಂಗ್ ಒಂದು 2 ಅದರಲ್ಲಿ ವೆರೈಟಿ ಮಾಡಿ ಶುರು ಮಾಡಿದ್ದದು ಲಿಪ್ ಬಾಮ್. ಆನಂತರ ಮಾಡಿದ ಮತ್ತೆ ಆಫ್ಲೈನ್ ಆಗಿ ಜಾಸ್ತಿ ಮಾರ್ಕೆಟಿಂಗ್ ಹೋಗ್ತಾ ಇದೆ. ಈಗ ಸದ್ಯಕ್ಕೆ ನಿಮಗೆ ಹೆಸರು ಕೇಳುವಾಗ ವನಸ್ಪತಿ ಹೇಳಿ ಗೊಂತೀರಾ ಹೇಳಿದರೆ, ಈಗ ನಾನು ಸುಮಾರು ಸಮಯದ ಮೊದಲಿಂದ ಮಾಡ್ತಾ ಇದ್ದೇನೆ, ಹೆಚ್ಚಿನ ಮಕ್ಕಳು ಗೊಂತೀರಾ. ಆದರೆ ನಾನು ಸದ್ಯಕ್ಕೆ ಆನ್ಲೈನ್ ಮಾರ್ಕೆಟಿಂಗ್ ಇನ್ನೂ ಶುರು ಮಾಡಕ್ಕಷ್ಟೇ. ಆಫ್ಲೈನ್ ನಿಂಗೆ ಕೆಲವು ಜನ ನೋಡಿಪ್ಪೆ ಆಲ್ರೆಡಿ. ನಾನು ಸ್ಟಾಲ್ ಆಗಲಿ ಮತ್ತೊಂದಾಗಲಿ ಹಿಂಗಿಪ್ಪದಕ್ಕೆಲ್ಲ ಹೋಗ್ತೆ. ಎನ್ನ ಭಾವ ಒಬ್ರು ಇದ್ದವು, ಅವರೊಟ್ಟಿಗೆ ನಾನು ಸ್ಟಾಲಿಂಗ್ಗೆ ಹೋಗ್ತೆ. ಹಾಗೆ ಅವರೊಟ್ಟಿಗೆ ಹೋಗುವಾಗ ನಮಗೆ ಅದು ಕಸ್ಟಮರ್ಗಳ ಡೈರೆಕ್ಟ್ ಮೀಟಪ್ ಎಲ್ಲ ಸಿಕ್ಕುತ್ತು, ಅವರ ಫೀಡ್ಬ್ಯಾಕ್ ಅಲ್ಲಿ ಸಿಕ್ಕುತ್ತು ಆನ್ ಸ್ಪಾಟ್. ಮತ್ತೊಂದು ಎಂತದ್ರಿ, ಇನ್ನೊಂದು ದಿನ ಅಲ್ಲಿಗೆ ಹೋಗುವಾಗ ಅದೇ ಸ್ಟಾಲಿಂಗ್ ಹೋಗುವಾಗ ಅವು ಪ್ರಾಡಕ್ಟ್ ಯೂಸ್ ಮಾಡಿದವರ ಕರೆಕ್ಟ್ ಫೀಡ್ಬ್ಯಾಕ್ ವಿತ್ ರಿವ್ಯೂ ನಮಗೆ ಸಿಕ್ಕುತ್ತು. ನಮಗೆ ಮೇನ್ ಆಗಿ ಎಂತಕ್ಕೆ ರಿವ್ಯೂ ಬೇಕಾದ್ದು ಹೇಳ್ರೆ, ಈಗ ನಾವೆಂತ ಮಾಡ್ತಾ ಆನ್ಲೈನ್ಲಿ ಹೆಚ್ಚು ಸೇಲ್ ಬಪ್ಪಲ್ಲಿ ರಿವ್ಯೂ ಹೊಡಿದ್ರೆ ಇಷ್ಟು. ಬಟ್ ಎನ್ನ ಪ್ರಕಾರ ರಿವ್ಯೂ ಎಂತದಕ್ಕೆ ಹೇಳಿದ್ದಾರೆ, ನಾವಾಗ ಇಂಪ್ರೂವ್ಮೆಂಟಿಂಗ್ ಅದು ಹೆಲ್ಪ್ ಆಗುತ್ತೆ. ಈಗ ಒಂದು ಯಾವುದೇ ಪ್ರಾಡಕ್ಟ್ ಮಾಡಿದರೆ ಅಲ್ಲಿ ಎಂತ ನೆಗೆಟಿವ್ ಎಂತ ಇದ್ದು, ಅದರಲ್ಲಿ ಈಗ ಇದು ಕನ್ಸಿಸ್ಟೆನ್ಸಿ ಅಷ್ಟು ಇದಾಯ್ದಿಲ್ಲ, ಈ ಪ್ರಾಡಕ್ಟ್ ಇಂತ ಅದಕ್ಕೆ ತಗೊಂಡು ಸರಿ ಆಯ್ದಿಲ್ಲ ಹೇಳಿದ್ದಾರೆ. ನಾವು ಅಲ್ಲಿ ನಾವೇ ಮಾಡಿದ ಕಾರಣ ಆದ್ರೆ ಎಲ್ಲಿ ಚೇಂಜ್ ಮಾಡ್ಲಕ್ಕೆ ಹೊಳ್ದ ಒಂದು ಕರೆಕ್ಷನ್ ಪಾಯಿಂಟ್ ಸಿಕ್ಕುತ್ತು. ಸೊ ಅದರಿಂದಾಗಿ ಎಂತ ಮಾಡಿದೆ, ಹಾಗೆ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೆ. ಈಗಲೂ ಸದ್ಯಕ್ಕೆ ಹೋಗ್ತಾ ಇದ್ದೆ ಯಾವ್ದಾದ್ರು ಸ್ಟಾಲ್ಗಳಲ್ಲಿ ಎಂತಾರು ಕಾಂಬಲ್ಲಿ ಸಿಕ್ಕುವೆ ನಿಮಗೆ, ಹಾಗಾಗಿ ಹೇಳಿದ್ದೆ. ಅಲ್ಲಿ ನಾವು ಕಸ್ಟಮರ್ ರಿವ್ಯೂ ಸಿಕ್ಕಿಯಪ್ಪಾಗ ಅದರ ಇಂಪ್ರೂವ್ಮೆಂಟಿಂಗ್ ನಮಗೆ ಮೇನ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ಫಸ್ಟಿಗೆ 2 ಲಿಪ್ ಬಾಮ್ಗಳ ಲಾಂಚ್ ಮಾಡಿ ಅದನ್ನಾಗ ಸೂಪರ್ ರಿವ್ಯೂ ಸಿಕ್ಕಲು ಶುರುವಾಯ್ತು. ಅಂದ್ರೆ ಬಾರಿ ಲಾಯ್ಕ್ ಇದ್ದು ಹೇಳಿದರೆ ಎಂತ ಆಗ್ತಾ ಇದ್ದು ಈಗ ಪ್ರಸ್ತುತ ಮಾರ್ಕೆಟ್ ಇಲ್ಲಿ ಎಲ್ಲವೂ ಪೆಟ್ರೋಲಿಯಂ ಜೆಲ್ಲಿ ಯೂಸ್ ಮಾಡಿ ನಿಮಗೆ ಬಾಮುಗ ಸಿಕ್ಕುತ್ತಾ ಇಪ್ಪದು. ಬಾಕಿದ್ದ ಕೆಲವು ಬ್ರ್ಯಾಂಡ್ಗಳ ಹೆಸರು ಹೇಳ್ತಿಲ್ಲ ನಾನಲ್ಲಿ, ಬಟ್ ನಿಮಗೆ ಗೊತ್ತಾಗ್ಕು ಯಾವ್ದು. ಅದರ ನೋಡಿದರೆ ಅದು ಪೆಟ್ರೋಲಿಯಂ ಜೆಲ್ಲಿ, ಅದರ ಇನ್ಗ್ರೀಡಿಯೆಂಟ್ ಇಲ್ಲಿ ಇಷ್ಟಿಲ್ಲಿ ಇರುತ್ತೆ. ಪ್ಲಸ್ ಅಡ್ವರ್ಟೈಸ್ಮೆಂಟ್ ಪೆಟ್ರೋಲಿಯಂ ಜೆಲ್ಲಿ ಹೇಳಿ ಅದು ಎಂತ ಆಗ್ತಾರೆ ನಮ್ಮ ಲಿಪ್ಸಿಂಗ್ ಎಲ್ಲ ಅಷ್ಟು ಸೇಫ್ ಹೇಳಲ್ಲ. ಹಂಗಾಗಿ ನಾನು ನಿಮಗೆ ಶುರುವಿಗೆ ಹೇಳಿದೆ, ಆದಷ್ಟು ಸೇಫ್ ಇಲ್ಲದರ ರಿಮೂವ್ ಮಾಡಿ ನಾವಾಗ ಅದರಲ್ಲಿ ಸೇಫ್ ಆಗಿ ಎಂತ ಮಾಡ್ಲಕ್ ಹೊಳ್ತದರ ಐಡಿಯಾಲಜಿಲಿ ಸ್ಟಾರ್ಟ್ ಮಾಡಿದಂತ ಕಂಪನಿ ಆದ ಕಾರಣ ಅಲ್ಲಿ ಜೇನುಮೇಣಲ್ಲೇ ನಾವು ಬಾಂಬ್ ಮಾಡ್ಲಿ ಹಿಡಿಯೋ ಕಾರಣ ಅದರಲ್ಲೇ ಮಾಡಿ ಶುರು ಮಾಡಿದ್ದದು. ಹಂಗಾಗಿ ಜೇನುಮೇಣ ತೆಂಗಿನೆಣ್ಣೆ ಆದ ಕಾರಣ ನಾವು ಅದರಲ್ಲಿ ರಿಸಲ್ಟ್ ಜಾಸ್ತಿ ಸಿಕ್ಕಲು ಶುರುವಾಯ್ತು.
ಮತ್ತೆ ಅದರಲ್ಲಿ ಜನಾಂಗ ಫ್ಲೇವರ್ಗ ಬೇರೆ ಬೇರೆ ಅಂತ ಇದ್ದಾಳೆ ಕೇಳಲು ಶುರು ಮಾಡಿದವು. ಆಸ್ ಪರ್ ರಿವ್ಯೂ, ಓಕೆ, ಅವರ ರಿವ್ಯೂ ತೆಕ್ಕೊಂಡೇ ನಾವು ಮಾಡಿದ್ದದು. ಹಾಗಾಗಿ ಅದರಲ್ಲಿ 4-5 ಬೇರೆ ಬೇರೆ ಫ್ಲೇವರ್ಗಳಲ್ಲಿ ಲಿಪ್ ಬಾಮ್ಗಳ ವೇರಿಯೇಷನ್ಸ್ ಮಾಡಿದೆ. ಮತ್ತೆ ಸದ್ಯಕ್ಕೆ ಒಂದು ವರ್ಷ ಆಯ್ಕೊಂಡು ಬಂತಷ್ಟೇ. ಈಗ ಆ ಲಿಪ್ ಬಾಮಿನ ಲಿಪ್ಸ್ಟಿಕ್ ಆಗಿ ಕನ್ವರ್ಟ್ ಮಾಡ್ಲಿಡಿತ್ತ ಹಳಿ R&D ಮಾಡಿದೆ. ಅದರಲ್ಲಿ ಎಂತ ಹೋಗ್ತಾ ಇದ್ರು, ಲಿಪ್ ಬಾಮ್ಗಳಲ್ಲಿ ಮಾಯಿಶ್ಚರೈಸರ್ ಹೇಳಿ ಇಪ್ಪದು. ಲಿಪ್ ಬಾಮ್ ತುಟಿ ಒಡವುದಾಗಲಿ, ಬ್ಲಾಕ್ ಲಿಪ್ಸ್ ಪಿಗ್ಮೆಂಟೇಶನ್ಸ್ ಎಲ್ಲ ಅದಕ್ಕೆ. ಈಗ ಜನಾಂಗಕ್ಕೆ ಅಂತ ಹೋಗ್ತಾ ಇದ್ರು, ಲಿಪ್ಸ್ಟಿಕ್ ಎಲ್ಲದರಲ್ಲೂ ಕೆಮಿಕಲ್ ಇದ್ದು ಹೇಳ್ತದೊಂದು ಕಾನ್ಸೆಪ್ಟ್ ಇದ್ದು. ಹಾಗಾಗಿ ಅದರಲ್ಲಿ ಈ ಲಿಪ್ ಬಾಮಿನ ಹಂಗೆ ಲಿಪ್ಸ್ಟಿಕ್ ಬತ್ತ ಹಳಿ ಒಂದು ಡೌಟ್ ಒಪ್ಪಲು ಶುರುವಾಯ್ತು. ಬತ್ತ ಮಾಡ್ಲೇಡಿ ಗಾಳಿ ಸುಮಾರು ಜನ ಕೇಳಿದವು. ಮತ್ತೆ ನಿಂಗೊಂದು ಅದು ಮಾಡಿ ಹೇಳಿ ಸುಮಾರು ಜನ ಸಜೆಷನ್ ಕೊಟ್ಟು, ಹಾಗಾಗಿ R&D ಶುರು ಮಾಡಿದೆ. ಅದರ ಬಗ್ಗೆ ರಿಸರ್ಚ್ ಮಾಡಿ ಅದನ್ನ ಮಾಡುವಾಗ ನಮಗೆ ಮಾಡ್ಲೇಡಿ ಗೋಡೆ ಆಯ್ತು. ಬಟ್ ಫಾರ್ಮುಲೇಷನ್ ಏನಾದ್ರು ಸ್ವಂತ ಮಾಡಿದ್ದದು ಹೇಳಿದರೆ, ಈಗ ಖಾಲಿ ಜೇನುಮೇಣ ತೆಂಗಿನೆಣ್ಣೆ ಹಾಕಿ ಮಾಡಿದರೆ ಕನ್ಸಿಸ್ಟೆನ್ಸಿ ಬತ್ತು, ಅದರ ಆ ಪರ್ಫೆಕ್ಟ್ ಲಿಪ್ಸ್ಟಿಕ್ ಹಂಗೆ ಬತ್ತಿಲ್ಲ. ಅದರಲ್ಲಿ ಎಂತಂದ್ರೆ ಅದರಲ್ಲಿ ಸುಮಾರು ಇದಿದ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯೂಸರ್ಸ್ಗೆ. ನನಗದು ಕ್ರೀಮಿ ಬೇಕು, ಗಟ್ಟಿದೆ ಬೇಕು, ವಾಟರ್ ಪ್ರೂಫ್ ಬೇಕು, ಮತ್ತೆ ಲಾಂಗ್ ಲಾಸ್ಟಿಂಗ್ ಬೇಕು, ಹಿಂಗೆಲ್ಲ ಸುಮಾರು ಇತ್ತು. ಅದರಲ್ಲಿ ಎಂತ ಅಂತ ಹೇಳಿದ್ರೆ ಎಲ್ಲವನ್ನೂ ಮೀಟ್ ಮಾಡ್ಲೆ ಐಡಿಯಾ ಹೇಳಿದರೆ ಇಂಪಾಸಿಬಲ್ ಅಲ್ಲ, ಅಂದ್ರೆ ಪ್ರಯತ್ನ ಪಡ್ತಾ ಇದ್ದೆ ಇನ್ನುದೆ. ಆದ್ರೆ ಅದರಲ್ಲಿ ಕ್ರೀಮಿ ಟೆಕ್ಸ್ಚರ್ ತಂದೆ, ಮತ್ತೆ ಮ್ಯಾಟ್ ಫಿನಿಶ್ ತಂದೆ, ವಾಟರ್ ಪ್ರೂಫ್ ತಂದೆ, ಹಂಗೆ ವಿತ್ ಸ್ಟಿಫ್ನೆಸ್ ಎಷ್ಟು ಬೇಕಷ್ಟು ಸ್ಟಿಫ್ನೆಸ್ ಇದ್ದು ಅಷ್ಟು ಮಾಡಿ ಈಗ ಮಿನಿಮಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಲಿಪ್ಸ್ಟಿಕ್ ರೆಡಿ ಮಾಡಿದ್ದದು. ಸಾಧಾರಣ 1 ವರ್ಷದಿಂದ ಲಿಪ್ಸ್ಟಿಕ್ ಚಂದ ಹೋಗ್ತಾ ಇದ್ದು, ಸೇಲ್ ಹೋಗ್ತಾ ಇದ್ದು. 1 ವರ್ಷ ಆಯಕಷ್ಟೇ ಎನ್ನೋದೇ. ಆಲ್ಮೋಸ್ಟ್ ಡಿಸೆಂಬರ್ 2024 ಶುರು ಮಾಡಿದ್ದದು. ಅದರ ನಂತರ ಈಗ ಅಕ್ಟೋಬರ್ 2025 ಸುಮಾರು ಸೇಲ್ ಆಯ್ತು. ಹಂಗೆ ಸುಮಾರು ಹೇಳಿದ್ರೆ ನಾನು ಆನ್ ಸ್ಪಾಟ್ ಹೋಗಿ ಅಲ್ಲಿಗೆ ಜನಗಳ ಹತ್ರ ಡೈರೆಕ್ಟ್ ಮಾಡುವ ಕಾರಣ ಇನ್ನೂ ಎಷ್ಟೋ ಜನಕ್ಕೆ ಗೊಂತಿರ. ನಮ್ಮ ಸಹನಾಕ್ಷ ಯೂಟ್ಯೂಬ್ ಚಾನಲ್ ನೋಡುವವರಿಗೆ ಹೇಳ್ತಾ ಇರ್ಬೋದು, ಬೇಕು ಒಳ್ಳೆ ಆದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಲಕ್ಕ. ಅದು ಈ ವಿಡಿಯೋದ ಎಂಡಿಂಗ್ ಹೇಳ್ತೆ ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲ. ಹಾಗಾಗಿ ಅದರ ಬೇಕು ಒಳ್ಳಿದ್ರೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ರೆ ನಿಂಗೆ ಸಿಕ್ಕುತ್ತೆ. ಇಲ್ಲಿ ಹೇಳಿದ್ರೆ ಕೆಲವು ಜನ ಹಿಂಗೆ ನಾನು ನೋಡಿದ್ವಿ, ಕೆಲವುದಕ್ಕೆ ಅಲ್ಲಿ ಡೈರೆಕ್ಟ್ ಆಗಿ ಬಂದಿರೋದು ನಾನು ವಿತ್ ಪ್ರಾಡಕ್ಟ್ ಡಿಸ್ಪ್ಲೇ ತೋರಿಸುತ್ತೆ. ಹಂಗೆಲ್ಲ ವೆರೈಟಿ ಮಾಡಿ ಪ್ರಾಡಕ್ಟ್ ಮಾಡಿ ಮಾರಿದ್ದದು ಹಂಗೆ. ಸೊ ಇಷ್ಟು ಡೀಟೇಲ್ ಆಗಿ ಖಂಡಿತ ನಾನು ಎಂತಗೆ ನಿಂಗೆ ಶುರು ಮಾಡಿದೆ ಹೇಳಿ ಕೇಳಿದ್ರೆ ಇಷ್ಟು ಡೀಟೇಲ್ ಆಗಿ ಫಸ್ಟ್ ಟೈಮ್ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದ್ದು. ಖುಷಿ ಆಯ್ತು. ಎಂತಕ್ಕೆ ಹೇಳಿದ್ರೆ ಇನ್ನ ಎಷ್ಟೋ ಪ್ರಶ್ನೆ ಈಗ ಖಾಲಿ ಒಂದೇ ಉತ್ತರಲ್ಲಿ ಕವರ್ ಆಯ್ತು ಹೇಳಬೇಕು. ಓಕೆ, ನಿಂಗೆ ಈಗ ಇಷ್ಟೆಲ್ಲ ಹೇಳಿದೆ, ಮ್ಯಾನುಫ್ಯಾಕ್ಚರಿಂಗ್ ಹಿಡಿದು ಮಾರಾಟಕ್ಕೊರೆಗೂ ನಿಂಗ ಒಬ್ಬನೇ ಹೋಗ್ತಾ ಇಪ್ಪದ ಅಥವಾ ನಿಂಗೆ ಟೀಮ್ ಇದ್ದ? ಮ್ಯಾನುಫ್ಯಾಕ್ಚರಿಂಗ್ ಹೇಳಿದರೆ ಮ್ಯಾನುಫ್ಯಾಕ್ಚರಿಂಗ್ ಸದ್ಯಕ್ಕೆ ನಾನೊಬ್ಬನೇ ಮಾಡ್ತಾ ಇಪ್ಪದು. ಟೀಮ್ ಇದ್ದಾಳೆ ಹೇಳಿದರೆ ಟೀಮ್ ಇಲ್ಲ ಹೇಳಿ ಹೇಳಲು ಹೋಗ್ತಿಲ್ಲ. ಎಂತ ಕೇಳಿದರೆ ಟೀಮ್ ಹೇಳಿದರೆ ನನ್ನ ಅಕ್ಕಂದೇ ನೈ ಟೀಮೆ, ಅಕ್ಕನ ಗಂಡ ಭಾವಂದೇ ನೈ ಟೀಮೆ, ಇನ್ನೊಬ್ರು ಅಕ್ಕನ ಗಂಡ ಭಾವ CA ಆಗಿ ನನಗೆ ರಜೆ ಸಪೋರ್ಟ್ ಮಾಡ್ತಾ ಇದ್ದು. ಅದಲ್ಲದೆ ನಾನು ಔಟ್ಸೋರ್ಸ್ ಕೆಲವು ಸಂಗತಿಗಳ ಮಾಡ್ತಾ ಇದ್ದೆ. ಗಂಗಳ GST ಆಗಲಿ ಮತ್ತೊಂದು ಫೈಲಿಂಗ್ ಎಲ್ಲ ಆಗಲಿ ಉಪ್ಪಿನಂಗಡಿ ಒಬ್ರು ಮಾಡ್ತಾ ಇದ್ದವು. ಹಾಗೆ ಕೆಲವೊಂದು ಪಾರ್ಟ್ಗಳ ಬೇರೆ ಬೇರೆ ಜನಕ್ಕೆ ಡಿವೈಡ್ ಮಾಡಿದ್ದೆ. ಅದ್ರ ಅಫಿಷಿಯಲ್ ಅವು ಎಂಗಳ ಕಂಪನಿಗೆ ಕೆಲಸ ಮಾಡೋದು ಒಳ್ಳೆಯಲ್ಲ, ಒಂದೊಂದು ಪಾರ್ಟ್ ಒಬ್ಬೊಬ್ಬ ಮಾಡ್ತಾ ಇದ್ದವು. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಸದ್ಯಕ್ಕೆ ನಾನು ಮಾಡ್ತಾ ಇದ್ದೆ. ಅದರಲ್ಲಿ ಆಯಿಲ್ಗ ಎಣ್ಣೆಯ ಪಾರ್ಟ್, ಎಣ್ಣೆ ಕುದಿಸೋದೆಲ್ಲ ಅಮ್ಮ ಮಾಡ್ತಾ ಇದ್ದೆ. ನಾನು ಈ ಕಾಸ್ಮೆಟಿಕ್ ರೀಜನ್ ಮತ್ತೆ ಸೋಪ್ ಇದರ ಸೆಕ್ಟರ್ ಎಲ್ಲ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೆ ಹಂಗೆ. ಓಕೆ, ನಿಂಗೆ ಈಗ ಆಲ್ರೆಡಿ ಹೇಳಿದ್ದು ನೋಡಿದ್ರೆ ಖಂಡಿತ ಅಕ್ಕನ ಸಪೋರ್ಟ್ ಇದ್ದು ಭಾವನ ಸಪೋರ್ಟ್ ಇದ್ದು ಹೇಳಿದ್ವಿ. ಆದರೆ ಟಿಪಿಕಲ್ ಇಂಡಿಯನ್ ಮಾಮ್ಸ್ ಅಥವಾ ಅದ್ರಲ್ಲೂ ಸ್ಪೆಷಲಿ ಹವ್ಯಕರ ಹೇಳ್ತಾರೆ, ನೀ ಎಂತ ಬೇಕಾದ್ರೂ ಮಾಡುವಾಗ ಆದರೆ ಜಾಬ್ ಹೊಂದಿರ್ಲಿ ಹೇಳಿ ಹೇಳುದು ಎಲ್ಲರದ್ದು ಇಪ್ಪದೆ. ಹೀಗಿಪ್ಪಗ ನಿಂಗಳ ಅಮ್ಮ ಅಲ್ಲಿ ಜಾಬ್ ಬಿಟ್ಟಿಗೆ ಬಂದಪ್ಪಗ ಎಂತ ಹೇಳಿದವ ಹಿಂಗಿಪ್ಪದ್ದು ಶುರು ಮಾಡ್ತೇವೆ ಹೇಳಿಯಪ್ಪಾಗ? ಒಳ್ಳೆ ಪ್ರಶ್ನೆ. ಬಿಟ್ಟಿಗೆ ಬಂದ ಹೇಳಿದರೆ ಅದೇ ನಾನು ಹೇಳಿದೆ ಅಲ್ಲ, ಕೋವಿಡ್ ಟೈಮಲ್ಲಿ ಫಸ್ಟ್ ಕೋವಿಡ್ ಇಲ್ಲ ಅಲ್ಲಿ ಬೆಂಗಳೂರು ಇತ್ತು. ಸೆಕೆಂಡ್ ಕೋವಿಡ್ ಹಿಂಗಪ್ಪ ನಾನು ಎಂತಾರೊಂದು ಮಾಡ್ಲೇಬೇಕು ಬಂದದ್ದು. ಅದರ ಬಿಡೋನ ಮೊದಲೇ ಮನೇಲಿ ಒಂದು ಹೇಳಿಕೆ ಮತ್ತೆ ಹಿಂಗೆ ಹಿಂಗೆ ಎಂತಾರೊಂದು ಮಾಡಕ್ಕೆ ಓಡಿಕೊಂಡು ಮಾಡಿಕೆ ಬಂದದ್ದು. ಹಂಗಾಗಿ ಅವಕ್ಕದು ಒಂಥರ ಸಡನ್ ಬಿಟ್ಟಿಗೆ ಬಂದು ಜಾಬ್ ಬಿಡ ಸಿಚುವೇಶನ್ ಹಿಂಗೆ ಬಂದಿತ್ತಿದ್ದಿಲ್ಲ.
ಹಾಗಾಗಿ ಮತ್ತೆ ಅದೇ ಒಂದು ಕಾನ್ಫಿಡೆನ್ಸ್ ಇತ್ತು ಹೇಳಿ ಕಾಣ್ತದೆ ನಾವೆಲ್ಲ. ಹಂಗಾಗಿ ಎಂತ ಇಲ್ಲಿವರೆಗೆ ಹಂಗೆ ಅಂತ ಹೇಳಿದ್ದೇನೆ, ಹೇಳಿದರೆ ಎಂತಕ್ಕೆ ಬಿಟ್ಟಿದೆ ಹೇಳಿ ಕೇಳಿದ್ದೆ. ಎಂತಕ್ಕೆ ನಾನು ಸ್ಟಾರ್ಟಿಂಗ್ ಇಂದಲೇ ಒಂದು ಪ್ಲಾನಿಂಗ್ ಇಲ್ಲಿ ಹೋಗಿಕೊಂಡಿದ್ದ ಕಾರಣ ಇದು ಎಂತ ಅದರ ರಿಸಲ್ಟ್ ಅಲ್ಲೇ ಗೊಂತಾಗಿಕೊಂಡಿತ್ತು. ಹೇಳಿದರೆ ಎಂತ ಹೊತ್ತು ಹೇಳಿದರೆ ಬಿಸ್ನೆಸ್ ಹೇಳಿದರೆ ಜನಾಂಗ ಎಂತ ಮಾಡ್ತು, ಒಂದು ಕಡೆಯಿಂದ ಇನ್ವೆಸ್ಟ್ಮೆಂಟ್ ತಂದು ಅದರ ಇನ್ವೆಸ್ಟ್ ಮಾಡಿ ಪೈಸೆ ಬಪ್ಪಲ್ಲಿ ಕಾಯೋದು ಹೊರತ ಕಾನ್ಸೆಪ್ಟ್ ಇಲ್ಲಿ ಹೆಚ್ಚು ನಾವು ಥಿಂಕ್ ಮಾಡಿಕೊಂಡಿಕ್ಕು. ಅಥವಾ ಆ ರೀತಿಯ ಅಥವಾ ಲೋನ್ ತೆಗೋದು. ಈಗ ಸೆಂಟ್ರಲ್ ಗವರ್ಮೆಂಟ್ ಇಂದ ತುಂಬಾ ಸ್ಕೀಮ್ ಇದ್ದು ನಮಗೆ ಲೋನ್ ಸಿಕ್ಕುತ್ತು, ಆದರೆ ತೆಕ್ಕೊಳ್ಳಿ ಅಲ್ಲ, ಆದ್ರೆ ಅಗತ್ಯ ಇದ್ದರೆ ತೆಕ್ಕೊಂಬಲಕ್ಕು. ಹಂಗೇಳಿ ಅದರನ್ನ ಯಾವ್ದನ್ನು ಈಗ ಲೋನ್ ಹೇಳಿ ಹೆಚ್ಚಿನ ಕಡೆಯಿಂದ ಎಲ್ಲಿಂದ ತೆಕ್ಕೊಂಡಿದ್ದೀವಿ. ಎಂತ ಇದ್ದು ನಾವು ಬೂಟ್ ಸ್ಟ್ರಾಪ್ ಕಂಪನಿ ಹೇಳ್ತಂಗೆ ಶುರು ಮಾಡಿ ಕಂಪ್ಲೀಟ್ಲಿ ಇನ್ವೆಸ್ಟ್ಮೆಂಟ್ ಅಂತ ಸ್ಟಾರ್ಟಿಂಗ್ ಮಾಡಿದ್ದು. ಅದರಿಂದಲೇ ಮತ್ತೆ ಜನರೇಟ್ ಆದ ಪೈಸೆಯನ್ನೇ ಅದಕ್ಕೆ ಹಾಕೊಂಡು ಈಗ ಡೆವಲಪ್ ಆಗ್ತಾ ಇದ್ದಷ್ಟೇ, ಎಲ್ಲಿಂದಲೂ ಫಂಡ್ ತಕೊಂಡು ಬಂದು ಮಾಡಿದಂತದ್ದಲ್ಲ. ಹಂಗಾಗಿ ಮತ್ತೆ ಶುರುವಿಗೆ ಹೇಳಿದಂಗೆ ಭಾವನೊಟ್ಟಿಗೆ ನಾನು ಸ್ಟಾಲಿಂಗ್ ಎಲ್ಲ ಹೋಗ್ತಾ ಇದ್ದೆ. ಅವರ ಸಪೋರ್ಟ್ ತುಂಬಾ ಇತ್ತು. ಹೇಳಿದರೆ ಒಂದು ಕಡೆಗೆ ಸ್ಟಾಲಿಂಗ್ ಹೋಗುವಾಗ ಅವರೊಟ್ಟಿಗೆ ಒಂದೇ ಸ್ಟಾಲ್ ಕೂತ್ಕೊಂಡಂಗ ವ್ಯಾಪಾರ ಮಾಡಿದ್ದೆ. ಹಂಗಾಗಿ ನನಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಹೇಳಿ ಹೆಚ್ಚಿಗೆ ಬಂದಿಲ್ಲ. ಹಂಗಾಗಿ ಅಲ್ಲಿ ನಾವೇ ಪ್ರೈಸ್ ರೊಟೇಷನ್ಗೆ, ಕಾಸ್ಟ್ ರೊಟೇಷನ್ಗೆ ತುಂಬಾ ಹೆಲ್ಪ್ ಆಗಿ ನೋಡಿತ್ತು. ಹೇಳಿದ್ರೆ ಈಗ ಒಂದು ಎಂತ ಹೊತ್ತು ಹೇಳಿದರೆ ನಾವು ಒಂದು ಅಂಗಡಿಗಳಲ್ಲಿ ಕೊಡುವಂತದ್ದ ಅಥವಾ ಇನ್ನೊಂದು ಕಡೆಗೆ ನಾವು ಅದನ್ನು ಮಾರಿ ಏನಾಗಿ ಇದು ಮಾಡಿ ಹೇಳಿದರೆ ನಮ್ಮದು ಪ್ರಾಡಕ್ಟ್ ನಾವು ರೆಡಿ ಮಾಡ್ತು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದರ ಇನ್ನು ಅಲ್ಲಿ ತೆಕ್ಕೊಂಡು ಮಾಡಿ ನಾವು ಅದನ್ನು ಮಾರಕ್ಕಾದರೆ ಅಷ್ಟು ಟೈಮಲ್ಲಿ ನಮಗೆ ಅದು ಡೆಡ್ ಇನ್ವೆಸ್ಟ್ಮೆಂಟ್ ತರ ಇರುತ್ತೆ. ಈಗ ಒಂದು ಎಕ್ಸಾಂಪಲರಿ ಆಗಿ ಹೇಳಕ್ ಕೊಡಿ, ಆದರೆ ಈಗ ನಾನು ಸೋಪು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಶುರುವಿಗೆ, ಅಲೋವೆರಾ ಸೋಪು. ನಾನೊಂದು 100 ಸಾಬೂನು ಮಾಡಿದೆ ಹೇಳಿ, ಆದರೆ ನಿಯರ್ ಬೈ ಒಂದು 10 ಅಂಗಡಿಗಕ್ಕೆ ನಾನು 10 ಸೋಪು ಕೊಟ್ಟಿರುದೆ. ನಾನು 100 ಸೋಪಿನ ಇನ್ವೆಸ್ಟ್ಮೆಂಟ್ ಅಲ್ಲೇ ಮುಗಿದತ್ತು. ಅವ 10 ಸೋಪಿಂಗೆ ಅವಕ್ಕೆ ಎಂತ ಸಂಗತಿ ಇಲ್ಲ, ಅವು ಆರಾಮಲ್ಲಿ ಮಾರ್ತಾವ. ಒಂದು ಟೈಮ್ ತಕೊಂಡು ಒಂದು 15 ದಿನ 20 ದಿನ ಅಲ್ಲಿ ಮಾರಿ ಮುಗಿಸ್ತಾವ. ಒಬ್ಬೊಬ್ಬ ಒಂದೊಂದು ರೀತಿ ಮಾಡ್ತಾವ. ಅಷ್ಟ 20 ದಿನ ಈ ಇನ್ವೆಸ್ಟ್ಮೆಂಟ್ ಅಲ್ಲಿಗೆ ಡೆಡ್ ಇನ್ವೆಸ್ಟ್ಮೆಂಟ್ ನಾಗಿರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ತೆಕ್ಕೊಳಕ್ಕಾರೆ ಮಾತ್ರ ಪೈಸೆ ಇರ್ತಿಲ್ಲ. ಸೊ ಇನ್ವೆಸ್ಟ್ಮೆಂಟ್ಗೆ ಜನಾಂಗ ಹೋಗೋದು ಆ ಕಾರಣ. ನಾನು ಎಂತಕ್ಕೆ ಅದೇ ಮೆಥಡ್ಲಿ ಹೋಯ್ದಿಲ್ಲ ಹೇಳಿದ್ರೆ ಇದೆ ಈ ಶಾಪಿಂಗ್ ಹಾಕಿದ್ದಿಲ್ಲ ಇದೇ ಕಾರಣ. ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ, ನಾನು ಬೂಟ್ ಸ್ಟ್ರಾಪ್ ಕಂಪನಿ ಆಗಿ ನನಗೆ ಅಲ್ಲಿ ಹಾಕಿದ್ದದು ಪುನಃ ಬರೀಕ್ ಅವಗಡೆ ಹೇಳಿದರೆ ನಾನೀಗ ಅಂಗಡಿ ಈಗ ನಾನು ಹೇಳಿದೆಲ್ಲ ಸ್ಟಾಲ್ಗಕ್ಕೆ ಆಗಲಿ ಎಕ್ಸಿಬಿಷನ್ ಅಲ್ಲಿ ಹೋದರೆ ಎಂತ ಆಗುತ್ತೆ, ಕಸ್ಟಮರ್ ತೆಕ್ಕೊಂಡೋಗಳೆ ಅಲ್ಲಿ ಇಮಿಡಿಯೇಟ್ ಏನಾಗದರ ಫಂಡಿಂಗ್ ಬತ್ತು. ಇಮಿಡಿಯೇಟ್ ಆ ನೆಕ್ಸ್ಟ್ ಪ್ರಾಡಕ್ಟ್ ಗಳು ಬೇಕು ಅದರ ಆರ್ಡರ್ ಮಾಡಿ ರೆಡಿ ಮಾಡಿ ನೆಕ್ಸ್ಟ್ ಹಿಂಗಪ್ಪ ಅದರ ರೆಡಿ ಮಾಡಿಕೊಂಡು ಅದರ ನೆಕ್ಸ್ಟ್ ರೊಟೇಷನ್ ಹೆಲ್ಪ್ ಆಗುದು. ಆ ರೀತಿಯ ಪ್ರೊಸೆಸ್ಸಿನ ಮೂಲಕ ನಡೆಯುತ್ತಾ ಹೋಗೋದು ಹಂಗೆ. ಸೊ ಮನೆಯವರ ಸಪೋರ್ಟ್ ಒಳ್ಳೆ ರೀತಿ ಇರ್ಲಿ. ಇನ್ನು ಬರ್ತಾರೆ ಖಂಡಿತ ಒಂದು ಸ್ಟಾಲ್ ಇಂದ ಮತ್ತೊಂದು ಸ್ಟಾಲಿಂಗ್ ಹೋಗೋದು ಖಂಡಿತ ಒಂದು ಸುಲಭದ ವಿಷಯ ಅಲ್ಲ. ಅದು ನಿಗಳ ಪ್ರಾಡಕ್ಟ್ಸ್ ಗಳ ಪೂರ್ತಿ ಹಿಡ್ಕೊಂಡು ಹಿಂಗಿಪ್ಪಾಗ ಹೇಳುವು ಎಂತ ಈಗ ಅಭ್ಯಾಸ ಆದಿಕೂಡಿ ಆದರದೆ ಆನ್ ಕೇಳ್ತದ್ದು ನಿಮಗೆ ಯಾವ ರೀತಿಯ ಚಾಲೆಂಜಸ್ ಫೇಸ್ ಮಾಡಿಕಾಯ್ದು, ಹಾಗೆ ಈಗಳು ಚಾಲೆಂಜಸ್ ಫೇಸ್ ಮಾಡ್ತೀರಾ ಒಂದು ಸ್ಟಾಲ್ ಇಂದ ಇನ್ನೊಂದು ಸ್ಟಾಲಿಂಗ್ ಹೋಗ್ಲಪ್ಪಾಗ? ಸ್ಟಾಲ್ ಇಂದ ಸ್ಟಾಲಿಂಗ್ ಎಂತ ಆಗ್ತಾ ಇದ್ದು ಹೇಳಿದರೆ ಅದು ಒಂದು ದೊಡ್ಡ ಮಾರ್ಕೆಟ್ ಇದ್ದಂಗೆ. ಅದು ಈಗ ಅದು ಆಫ್ಲೈನ್ ಮಾರ್ಕೆಟಿಂಗ್ ಹೇಳ್ತಾ ಕ್ಯಾಟಗರಿಯಲ್ಲಿ ಬರ್ತೊಂದು ಮಾರ್ಕೆಟಿಂಗ್ ಫೀಲ್ಡಿನ ಒಂದು ಐಡಿಯಾ ತಕೊಂಡ್ರೆ ಅಲ್ಲಿ ಎಂತ ಆಗ್ತಾ ಹೇಳಿದರೆ ಶುರು ಈಗ ಒಂದು ನಾನು ಸ್ಟಾರ್ಟ್ ಮಾಡಿ ಒಂದು 4 ವರ್ಷ ಆಗ್ತಾ ಬಂತು. 3 ವರ್ಷ ಆಗ್ತಾ ಬಂತು. 2022ರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆದ ಹೇಳಿದರೆ ನಾನು ಆಕ್ಚುಲಿ ಸ್ಟಾಲ್ಸಿಂಗ್ ಎಲ್ಲ ಹೋಗಲ್ಲ ಶುರು ಆದ ಸ್ಟಪ್ಪಾಗ. ಅಷ್ಟಪ್ಪಗಣ ಸ್ಟಾಲ್ ರೆಂಟಿಂಗ್ ಇದೆ, ಈಗಣ ಸ್ಟಾಲ್ ರೆಂಟಿಂಗ್ ತುಂಬಾ ವ್ಯತ್ಯಾಸ ಇದೆ. ಹೇಳಿದರೆ ವರ್ಷ ಸ್ಟಾಲ್ ರೆಂಟ್ಗ ಜಾಸ್ತಿ ಆಯ್ತು. ನಾವೀಗ ಒಂದು ಕಡೆ ಸ್ಟಾಲ್ ಹಾಕುತ್ತಾರೆ, ಒಂದು 3 ದಿನದ 2 ದಿನದ ಇವೆಂಟ್ ಎಲ್ಲ ಇದ್ದಾರೆ, ನಾವಾಗೆ ಆ ಜಾಗೆಗೆ ರೆಂಟ್ ಕೊಡಕ್ಕೆ ಹೋಗುತ್ತೆ. 10x10 ಜಾಗೆಗೆ ಈಗ ಅಂಗಡಿ ತಕೊಳ್ತಾರೆ ಹೆಂಗೆ ರೆಂಟ್ ಕೊಡಕ್ಕೆ, ಅದೇ ರೀತಿ 2 ದಿನದ ಲೆಕ್ಕಲ್ಲಿ ನಾವು ರೆಂಟ್ ಕೊಡಕ್ಕೆ ಹೋಗುತ್ತೆ. ಅದು ನಮಗೆ ಸ್ಟಾರ್ಟಿಂಗ್ ಒಂದು 3,000 ರೂಪಾಯಿಗೆಲ್ಲ 2 ದಿನ ಆಗಿಕೊಂಡಿತ್ತು, ಅಥವಾ 2,500 1,000 ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5,000 ರಿಂದ 6,000 ಆಗಿಕೊಂಡಿತ್ತು. ಈಗ ಅದೇ ಸ್ಟಾಲ್ಗೆಲ್ಲ ನಿಮಗೆ 8,000 10 12 15,000 ಹೋಗ್ತು. ಸೊ ಆ ರೇಟ್ ವ್ಯತ್ಯಾಸ ಇದ್ದು ಮತ್ತೆ ಜನಾಂಗ ಹೇಳುದು ಬಾಕಿ ಎಲ್ಲ ಪ್ರಾಡಕ್ಟಿನ ಪ್ರೈಸ್ ಇನ್ಕ್ರೀಸ್ ಆಯ್ತು ಹಂಗಾಗಿ. ಬಟ್ ಅದು ಆ ರೀತಿ ಬರ್ತಿಲ್ಲ. ಅದಕ್ಕೆ ಸಪರೇಟ್ ಸ್ಪಾನ್ಸರ್ಶಿಪ್ ಅದೆಲ್ಲ ಇರುತ್ತು. ಕೆಲವು ಕಡೆ ಇಲ್ಲ ಹೇಳಿ ಆದ್ರೆ ಅವು ತೆಕ್ಕೊಳ್ತಾವ. ಅದು ಆಸ್ ಅ ವೆಂಡರ್ ಹೆಂಗೋಗಿ ಅಲ್ಲಿ ಹೋಗಿ ಕೂಪಲೆ ಅದೇ ಒನ್ ಆಫ್ ದ ಚಾಲೆಂಜ್. ಅದೆಲ್ಲ ರೆಂಟ್ ಜಾಸ್ತಿ ಆದ ಕೂಡಲೇ ನಾವಿಲ್ಲಿ ಪ್ರಾಡಕ್ಟ್ ಪ್ರೈಸ್ ಅದೇ ಪ್ರೈಸಿಂಗ್ ಇಲ್ಲಿ ಇರ್ತು,
ನಾವು ಅದರ ರೆಂಟ್ ಜಾಸ್ತಿ ಮಾಡಿಕೊಳ್ಳಿ, ನಾವಿಲ್ಲಿ ಜಾಸ್ತಿ ಮಾಡಿಕೊಳ್ಳಿ. ಸೊ ಅದು ನನಗೆ ಅದು ಕಂಫರ್ಟೇಬಲ್ ಇಲ್ಲ. ಹೇಳಿದ್ರೆ ಈ ಪ್ರೈಸ್ ನ MRP ಪ್ರೈಸ್ ನ ಅಲ್ಲಿ ರೆಂಟಿಂಗೋಸ್ಕರ ಜಾಸ್ತಿ ಮಾಡಿ ಎಂಬ ಇದಿಲ್ಲ. ಹಂಗಾಗಿ ಅದೊಂದು ರಜಾ ಚಾಲೆಂಜಿಂಗ್ ಇತ್ತು ರೆಂಟ್ ಕೊಡುದು ಅಂತದ್ದು. ಮತ್ತೆ ಹೇಳಿದರೆ ನಾವು ಊರಿಂದ ಊರಿಗೆ ಒಂದೊಂದು ಜಾಗಕ್ಕೆ ಹೋಗ್ತಾ ಇರ್ತೀವಿ. ರೇರ್ ಜಾಗ, ಕೆಲವೊಂದಕ್ಕೆ ಹಳ್ಳಿ ಅಂತ ಪ್ರದೇಶ ಹೋಗ್ತು, ಕೆಲವೊಂದು ಅತ್ಲಾಗಿ ಈಗ ನಾವು ಈಗ ಪರ್ಟಿಕ್ಯುಲರ್ಲಿ ಮಂಗಳೂರು ಮಾತ್ರ ಅಲ್ಲ, ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡದ ಒಂದು ಬೇರೆ ಬೇರೆ ಪಾರ್ಟ್ಗೆ ಸುಳ್ಯ, ಪುತ್ತೂರು ಇಂಥ ಕಡೆ ಇವೆಂಟ್ ಹೋಗ್ತಾ ಅದಕ್ಕೆ ಹೋಗ್ತೇವೆ. ಮತ್ತೆ ಮಂಗಳೂರ್ಲೆ ಸುಮಾರು ಅದಕ್ಕೆ ಮಂಗಳೂರು ಔಟ್ಸ್ಕರ್ಟ್ಸ್ ಇಲ್ಲ ಹೋಗ್ತು, ಮಂಗಳೂರು ಟೌನಿನ ಒಳ ಹೋಗ್ತು. ಮತ್ತೆ ನಾವು ಕಾರ್ಕಳ, ಮೂಡಬಿದ್ರೆ ಸೈಡ್, ಮತ್ತೆ ನಮಗೆ ಭಟ್ಕಳ ಸೈಡ್ ವರೆಗೂ ಹೋಗ್ತೇವೆ ಅತ್ಲಾಗಿ. ಮತ್ತೆ ಬೆಂಗಳೂರು ಹೋಯ್ದೆ ಸುಮಾರು ಇವೆಂಟಿಂಗ್ಗೆ, ಮತ್ತೆ ಮೈಸೂರು ಹೋಯ್ದೆ, ಮತ್ತೆ ಹುಬ್ಬಳ್ಳಿ ಸೈಡ್ ಎಲ್ಲ ಒಂದರಿ ಹೋಯ್ದೆ ಲಾಂಗ್. ಅಂತ ಕಡೆಗೆಲ್ಲ ಹೋಗುವಾಗ ಒಂದು ಟ್ರಾನ್ಸ್ಪೋರ್ಟ್ ಸಂಗತಿ ಇತ್ತು, ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಬೀಳ್ತು. ಅದರೊಟ್ಟಿಗೆ ನಮಗೆ ಸ್ಟೇ ಆಗಲಿ, ಅಲ್ಲಿ ಎಂತ ಎಲ್ಲಿ ಸ್ಟೇ ಹಾಕೋದು, ಫುಡ್ ಆಗಲಿ, ಫುಡ್ ಒಂದೊಂದು ರೀಜನ್ ಇಂದ ಒಂದೊಂದು ರೀತಿ ಇರುತ್ತೆ. ನಾವು ಅದಕ್ಕೆಲ್ಲ ಅಡ್ಜಸ್ಟ್ ಆಗಿ ಹೇಳಕ್ಕೆ ಈ ಪ್ರಾಯದಲ್ಲಿ ದೊಡ್ಡ ಫುಡ್ ಹೇಳಿ ಸಮಸ್ಯೆ ಅಂತ ಆಗುತ್ತಿಲ್ಲ. ನಾವೇ ಹೇಳಿದ್ದೆ ಅಷ್ಟೇ, ಹೇಳಿದರೆ ನಮಗೆ ತಿಂದೊಂಬಲ ಆಗುತ್ತು. ಆದರೆ ಅದು ಕನ್ಸಿಡರೇಬಲಿ ಚಾಲೆಂಜಿಂಗ್ ಹೇಳಿ ಅಷ್ಟೇ. ಮತ್ತೆ ಅದೇ ಮಾಮೂಲಿಯಾಗಿ ಅದೇ ಮೇನ್ ಚಾಲೆಂಜಸ್. ಮತ್ತೆ ನಾವಲ್ಲಿ ಸ್ಟಾಲ್ ನಾವು ಕಮ್ಯುನಿಕೇಶನ್ ಇಸ್ ಮೇನ್ ಟೂಲ್ ಅಂತ ಹೇಳಿದರೆ, ನಾವು ಇಲ್ಲಿ ಬಾಕಿದ್ದ ಕಡೆ ಈಗ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಆಗಲಿ, ಬಾಕಿ ಶಾಪ್ಗಳಲ್ಲಿ ಆಗಲಿ ಆದ್ರೆ ಯಾವುದೇ ರನ್ನಿಂಗ್ ಕಸ್ಟಮರ್ಸ್ ಹೇಳಿ ಅಲ್ಲ, ಅದು ಹಿಂಗಾಗಿಂತ ಶಾಪ್ಗಳಲ್ಲೆಲ್ಲ ಇಪ್ಪದು ರೆಗ್ಯುಲರ್ ಕಸ್ಟಮರ್ಸ್ ಬರ್ತವೆ. ಸ್ಟಾಲ್ಗಳಲ್ಲಿ ಹೆಚ್ಚಾಗಿ ಅಂತ ರನ್ನಿಂಗ್ ಕಸ್ಟಮರ್ಸ್ ಹೇಳಿ ಬರ್ತವೆ. ಕಸ್ಟಮರ್ಗಾದ್ರೆ ಅವು ಬಂದು ಪಾಸಪ್ ಅದಷ್ಟೇ, ಅವು ಯಾರೊಳಗೆ ಕುಂತಿರ್ತಿಲ್ಲ, ಅವರ ಹಿಂಗ 2 ನಿಮಿಷದಲ್ಲಿ ಮಾತಾಡಿ ಕನ್ವಿನ್ಸ್ ಮಾಡಿ ಪ್ರಾಡಕ್ಟ್ ತಕೊಂಬಂಗೆ ಮಾಡಿ ಹೇಳಕ್ ಹೋಗ್ತದೆ. 2 ನಿಮಿಷ ಸಿಕ್ಕುತ್ತಿಲ್ಲ ಇನ್ಫ್ಯಾಕ್ಟ್ ಹೇಳಕ್ಕಾರೆ, ಫ್ಯೂ ಸೆಕೆಂಡ್ಸ್ ಇಲ್ಲಿ ನಿಂಗೆ ಆ ಟೇಬಲ್ ಪಾಸಪ್ ಅನ್ನೋದಲ್ಲ ಅವರ ಮಾತಾಡಿಸಿ ಆ ಪ್ರಾಡಕ್ಟಿನ ತೋರಿಸಿ ಈ ಪ್ರಾಡಕ್ಟ್ ಹಿಂಗೆ ಹೇಳಿ ಬಿಡಕ್ ಹೌದು. ಪ್ರಾಡಕ್ಟ್ ರೇಂಜ್ ಜಾಸ್ತಿ ಇಪ್ಪಾಗ ರಜೆ ಕಷ್ಟ ಇರುತ್ತೆ. ಅದೆಲ್ಲ ನಾವು ಒಂದೊಂದು ಟ್ಯಾಕ್ಟಿಕ್ಸ್ ಮಾಡಿ ಒಳಕ್ ಹೌದು. ಹಂಗ ಅದೆಲ್ಲ ಒಂದು ಒನ್ ಆಫ್ ದ ಕನ್ಸಿಡರೇಬಲ್ ಚಾಲೆಂಜ್. ಆದ್ರೆ ಏನಾಗದು ದೊಡ್ಡ ಚಾಲೆಂಜಿಂಗ್ ಹೇಳಿ ಅನ್ಸಿದ್ದಿಲ್ಲ. ವಿ ಕ್ಯಾನ್ ಸ್ಪೀಕ್ ಆನ್ ಥಿಂಗ್ಸ್ ವಿ ಡೂ ಹೇಳ್ತಲ್ಲ. ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆನೆ ಮಾಡೋದ್ರಿಂದಾಗಿ ಪರ್ಟಿಕ್ಯುಲರ್ ಕಸ್ಟಮರ್ ನೋಡಿಯಪ್ಪ ಒಂದು ಅಂದಾಜೆ ಹೋಗ್ತದೆ, ಇಂಥ ಪ್ರಾಡಕ್ಟ್ ಇಂಥವಕ್ಕೆ ಯೂಸ್ ಆಗ್ಬೋದು. ಅವಕ್ಕೆ ಆ ಪ್ರಾಡಕ್ಟಿನ ಬಗ್ಗೆ ಹೇಳಿಯಪ್ಪಾಗ ಅವಕ್ಕೊಂದು ಒಂದು ಸೆಳೆತ ಬತ್ತು, ಮತ್ತೆ ಮಾತಾಡ್ಲಾವುತ್ತು ಹೇಳಿ. ಹಂಗೆ ಒಂದೊಂದು ರೀತಿಲಿ ಒಂದೊಂದು ಚಾಲೆಂಜಸ್ ಹೇಳಿ ಬತ್ತು. ಹಂಗೆಲ್ಲ ಕೆಲವೊಂದು ಚಾಲೆಂಜಸ್ ಇರುತ್ತೆ. ಅದೇ ನಿಂಗೆ ಇಷ್ಟು ಚಾಲೆಂಜಸ್ ಗಳ ಹೇಳಿವಿ, ಆದರೆ ಇಷ್ಟು ಚಾಲೆಂಜಸ್ ಗಳ ಮಾಡಿಕೊಂಡು ನೆಕ್ಸ್ಟ್ ಬಪ್ಪ ಪ್ರಶ್ನೆ ಅಂಬಗ ನಿಂಗ ಆನ್ಲೈನ್ ಸೇಲ್ ಮಾಡ್ಲಾಗದ ಹೇಳಿ ಹಿಂಗ ಪ್ರಶ್ನೆ ಬಪ್ಪ ಓಕೆ ನಿಂಗಳ ಉತ್ತರ ಎಂತ? ಆನ್ಲೈನ್ಲಿ ಸೇಲ್ ಮಾಡಬೇಕು, ಆದರೆ ಎಂತ ಉತ್ತರ ಹೇಳಿದ್ದಾರೆ, ಫಸ್ಟಿಂಗ್ ಆನ್ಲೈನಿಂಗ್ ಹೋದ ಕೂಡಲೇ ನ್ಯೂ ಬ್ರ್ಯಾಂಡ್, ಹೊಸ ಬ್ರ್ಯಾಂಡ್, ಟ್ರಸ್ಟ್ ಬಿಲ್ಡ್ ಆಗಿರ್ತಿಲ್ಲ. ನಮ್ಮ ಮೇಲೆ ನಂಬಿಕೆ ಹೇಳ್ತದಂತದ್ದು ಸಡನ್ ಒಂದು ಹೊಸ ಬ್ರ್ಯಾಂಡ್ ಬಂದಪ್ಪಾಗ ಬತ್ತಿಲ್ಲ. ಆ ಟ್ರಸ್ಟ್ ಬಿಲ್ಡಿಂಗ್ ನಾವು ಕಸ್ಟಮರ್ ಹತ್ರ ಹೋಗಲೇಬೇಕು. ಒಂದು ಅದು ಇಟ್ ಈಸ್ ಅ ಫೈನಲ್ ಮೂವ್ ಹಳಿ ಅಲ್ಲ, ಎನ್ನ ಅಭಿಪ್ರಾಯ ಅಷ್ಟೇ. ಅಂದ್ರೆ ನಾನು ಈಗ ಸದ್ಯಕ್ಕೆ ಹೋಪಂತ ದಾರಿ ಆ ರೀತಿ ಕಸ್ಟಮರಿಗೆ ಡೈರೆಕ್ಟ್ ಹೋಗಿ ಪ್ರಾಡಕ್ಟ್ ರೀಚ್ ಆಗಿ ಅವರ ತೆಕ್ಕೊಂಡು ಉಪಯೋಗಿಸಿದ ನಂತರ ನಮ್ಮ ಆನ್ಲೈನ್ ಥ್ರೂ ನಾವು ರೀಚ್ ಆತೋಳಿ ಆದರೆ ಅವಕ್ಕೊಂದು ಟ್ರಸ್ಟ್ ಬಿಲ್ಡ್ ಆಗಿರ್ತವೆ. ಆಲ್ರೆಡಿ ಒಂದು ಈಗ ಏನದು ಒಂದು ಲಿಪ್ಸ್ಟಿಕ್ ಆಗಲಿ, ಸೋಪ್ ಆಗಲಿ ಯೂಸ್ ಮಾಡಿರ್ತವೆ, ಸ್ಟಾಲ್ ಎಲ್ಲಿ ಒಂದಿಕ್ಕೆ ತೆಕ್ಕೊಂಡಿರ್ತಾವ, ಎನ್ನ ಕಾಂಟ್ಯಾಕ್ಟ್ ಡೀಟೇಲ್ ಯಾವ್ದೋ ಒಂದು ಮಿಸ್ ಆಗಿರ್ತಾವ, ಮತ್ತೆ ಅದು ಬೇಕು ಸಿಕ್ಕೊಂಡಿರ್ತಿಲ್ಲ. ಅಷ್ಟಪ್ಪಾಗ ಆ ಟೈಮಲ್ಲಿ ನಮ್ಮದು ಅಡ್ವರ್ಟೈಸ್ಮೆಂಟ್ ಅಥವಾ ಒಂದು ಇನ್ಸ್ಟಾಗ್ರಾಮ್ ಇಲ್ಲ, ಫೇಸ್ಬುಕ್ ಇಲ್ಲ, ಅಥವಾ ನಮ್ಮ ಯೂಟ್ಯೂಬ್ ಚಾನಲ್, ಈಗ ಸಹನಾ ಅಕ್ಷಯ್ ಅವರ ಯೂಟ್ಯೂಬ್ ಚಾನಲ್ ಬಂದರೆ ಅವಕ್ಕೆ ಇದೊಂದು ಪ್ರಾಡಕ್ಟ್ ತೆಕ್ಕೊಂಬಲಕ್ಕು ಹೇಳಿ ಒಂದು ಆಗುತ್ತೆ ಹೇಳಿದ್ರೆ ಅವಕ್ಕೆ ಆಲ್ರೆಡಿ ಯೂಸ್ ಮಾಡಿ ಗೊಂತಿರುತ್ತೆ. ಆ ರೀತಿ ಅದೇ ಎನ್ನ ಬಗ್ಗೆ ಎನ್ನ ಯಾವುದೇ ಪ್ರಾಡಕ್ಟ್ ಯೂಸೇ ಮಾಡಿದ್ದೆ ಗೊಂತೇ ಇಲ್ಲ ಹೇಳಿ, ಆದರೆ ನಾನು ಎಷ್ಟೇ ಹೇಳಿದರೆ ಅವಕ್ಕೆ ಟ್ರಸ್ಟ್ ಬಿಲ್ಡ್ ಆಗಿರ್ತಿಲ್ಲ. ಹಿಂಗಿಪ್ಪ 1000 ಜನ 1000 ಮಾತಾಡ್ತಾವ, ಆರ್ಗ್ಯಾನಿಕ್, ನ್ಯಾಚುರಲ್ ಹೇಳ್ತಾಗ ಕೀ ಟರ್ಮ್ ಯೂಸ್ ಮಾಡಿಕೊಂಡು ಅಂತೆ ಮಿಸ್ಲೀಡ್ ಮಾಡ್ತಾವ ಜನಗಳು. ಅದರಿಂದಾಗಿ ಜನಾಂಗಕ್ಕೆ ಕನ್ಫ್ಯೂಸ್ ಆಗುತ್ತೆ ಎಂತರ ಯೂಸ್ ಮಾಡುದು, ಇದರ ನಂಬುದಾ ಬಿಡುದು ಹೇಳಿ. ಅದರಿಂದಾಗಿ ಟ್ರಸ್ಟ್ ಬಿಲ್ಡ್ ಅಪ್ ಕಾನ್ಸೆಪ್ಟಿಗೋಸ್ಕರ ಒಂದು ಅಲ್ಲಿಗೆ ಹೋದದ್ದು. ಚಾಲೆಂಜಸ್ ಇದ್ದೇ ಇರ್ತು, ಅದು ಅಲ್ಲಿ ಹೇಳಿ ಅಲ್ಲ, ಆನ್ಲೈನ್ ಅಲ್ಲಿ ಸುಮಾರು ಚಾಲೆಂಜಸ್ ಇರ್ತು. ಆನ್ಲೈನ್ ಮಾಡ್ಲಕ್ಕನ್ನೇ ಹೇಳ್ರಿ, ಆನ್ಲೈನ್ ಎಲ್ಲರೂ ನಿಂಗ ಈಗ ಈಗ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಿಂಗ ನೋಡಿಪ್ಪಿ 100 ದಿನಲ್ಲಿ 1 ಲಕ್ಷ ಮಾಡುದು, 100 ದಿನಲ್ಲಿ 1 ಕೋಟಿ ಮಾಡುದು, ಅದೆಲ್ಲ ನಿಂಗೆ ಖಾಲಿ ಯೂಟ್ಯೂಬ್ ಅಲ್ಲಿ ತೋರಿಸಲ್ಲ ಮಾತ್ರ. ಫ್ರಾಂಕ್ಲಿ ಹೇಳೋದಾದರೆ ನಿಂಗ ಆನ್ ಫೀಲ್ಡ್ ಡೈರೆಕ್ಟ್ ಹೇಳಿದ ಮೇಲೆ ಗೊತ್ತಾಗಷ್ಟೇ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಕ್ಕಾರೆ, ಒಂದು ಗ್ರೇ ಶುಗರ್ ಈಗ ಪ್ರಾಡಕ್ಟ್ ಲಾಂಚ್ ಮಾಡಕ್ಕಾರೆ ಅಂತ
ಮ್ಯಾನುಫ್ಯಾಕ್ಚರ್ ಮಾಡಿತ್ತು ಸೆಲ್ ಮಾಡಿತ್ತು ನೋಡಿ. ಅದು ಹಂಗ ಆಗುತ್ತಿಲ್ಲ. ಪ್ರಾಡಕ್ಟ್ ಹೊಸತ್ತು ಲಾಂಚ್ ಆಯ್ಕಾರ ಅದರ ಹಿಂದೆ ತುಂಬಾ ಕೆಲಸ ಇತ್ತು. ಈಗ ಒಂದು ಹೊಸ ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ಲಿಪ್ಸ್ಟಿಕ್ ಈಗ ಮಾಡ್ತಾ ಇದ್ದೆ ಆಲ್ರೆಡಿ. ಆದ್ರೆ ಒಂದು ಕಾಜಲ್ ಮಾಡಕ್ ಕುಳಿ ಆದರೆ ಅದಕ್ಕೆ ಬೇಕಾದಂತ ಮೌಲ್ಡ್ ಯಾವ್ದು ಬೇಕು ಅದರ ನಾವು ರಿಸರ್ಚ್ ಮಾಡಬೇಕು, ಎಲ್ಲಿ ಸಿಕ್ಕುತ್ತು, ಹೆಂಗೆ ಸಿಕ್ಕುತ್ತು, ಪ್ರೈಸಿಂಗ್ ನೋಡಬೇಕು. ಮತ್ತೆ ಅದಕ್ಕೆ ಬೇಕಾದಂತ ಕಂಟೈನರ್, ಯಾವ ಕಂಟೈನರ್ ಹಾಕಿ ಜನ ಕೊಟ್ರೆ ಇಷ್ಟ ಆಗುತ್ತು ಅದರ ರಿಸರ್ಚ್ ಮಾಡಬೇಕಾಗುತ್ತೆ. ಮತ್ತೆ ಅದರ ಪ್ರಾಡಕ್ಟ್ ರಿಸರ್ಚ್ ಮಾಡಬೇಕು, ಅದರ ಒಟ್ಟಿಗೆ R&D ಮಾಡಬೇಕು. ಯಾವ ಪ್ರಾಡಕ್ಟ್ ನಾನೀಗ ಹೇಳಿದಂಗೆ ಅಲ್ಲಿ ಎಂತಾರು ಕೆಮಿಕಲ್ ಹಾರ್ಮ್ಫುಲ್ ಇದ್ದರೆ ಅದರ ತೆಗೆದು ನಾವು ರೀಪ್ಲೇಸ್ಮೆಂಟ್ ಯಾವ್ದು ಮಾಡ್ಲಾಕೊಳ್ಳಿ ಮಾಡಬೇಕು. ಅದಾದ ನಂತರ ಮತ್ತೆ ಬಪ್ಪದು ಪ್ರಾಡಕ್ಟ್ ಲೇಬಲ್ ಕರೆಕ್ಟ್ ಇರಬೇಕು, ಲೇಬಲ್ ಎಂತೆಲ್ಲ ಹಾಕೋಲಾಗಾಡಿ ಮತ್ತೆ ಲೇಬಲ್ ಡಿಸೈನಿಂಗ್ ಗೊತ್ತು, ಅದರ ಡಿಸೈನ್ ಮಾಡಿಸ್ಬೇಕು. ಡಿಸೈನ್ ಮಾಡಿ ಅದಾದ ಮೇಲೆ ಪ್ರಾಡಕ್ಟ್ ನಮ್ಮ ಕೈಗೆ ಒಪ್ಪದಷ್ಟೇ. ಅದಾದ ನಂತರ ಮತ್ತೆ ಮಾರ್ಕೆಟಿಂಗ್ ಆಗಲಿ ಸೆಲ್ಲಿಂಗ್ ಆಗಲಿ ಅದು ಒಪ್ಪದು. ಆ ರೀತಿ ಒಂದು ಪ್ರಾಡಕ್ಟ್ ಮಾಡಬೇಕಾರೆ ಈಗ ಒಬ್ಬನೇ ಮಾಡುವಾಗ ಅಷ್ಟು ಕೆಲಸ ಇರುತ್ತೆ. ಅದಕ್ಕೆ ಸಪರೇಟ್ ಟೀಮ್ ಮೆಂಬರ್ಸ್ ಇದ್ದಾರೆ. ಈಚ್ ಒನ್ ಆಫ್ ದಮ್ ವಿಲ್ ಕ್ಯಾರಿ ಆನ್ ಒಂದೊಂದು ಕೆಲಸಗಳ ಒಟ್ಟಿಗೆ ಮಾಡ್ಯಪ್ಪಾಗ ಬೇಗ ಆಗುತ್ತೆ. ಹಾಗಾಗಿ ಪ್ರಾಡಕ್ಟ್ ಹೊಸತು ಲಾಂಚ್ ಮಾಡೋದ್ರೆ ಅಷ್ಟು ಕೆಲಸ ಇರುತ್ತೆ. ಹಾಗಾಗಿ ಅದು ಹೋಗ್ತಾ ಇರುತ್ತೆ ಹಾಗೆ. ಈಗ ಪ್ರತಿಯೊಂದು ಪ್ರಾಡಕ್ಟಿಂಗು ಎಕ್ಸ್ಪೈರಿ ಡೇಟ್ ಹೇಳುದಿದ್ದು, ನಿಂಗಳ ಪ್ರಾಡಕ್ಟ್ಸಿಗೆ ಎಕ್ಸ್ಪೈರಿ ಡೇಟ್ ಹೇಳುದು ಎಷ್ಟು ತಿಂಗಳವರೆಗೆ ನಿಂಗಳ ಪ್ರಾಡಕ್ಟ್ಸ್ ಯೂಸ್ ಮಾಡ್ಲಿಕ್ಕೆ? ಅದು ಒಂದೊಂದು ಪ್ರಾಡಕ್ಟಿನ ಮೇಲೆ ಹೋಗ್ತು. ಈಗ ಒಂದೊಂದಕ್ಕೆ ಒಂದೊಂದು ರೀತಿ ಎಕ್ಸ್ಪೈರಿ ಡೇಟ್ ಹೇಳಿ ಇರುತ್ತೆ. ಈಗ ಹೆಂಗಳದ್ದು ಲಿಪ್ಸ್ಟಿಕ್ ಆಗಲಿ ಲಿಪ್ ಬಾಮ್ ಆಗಲಿ ಅದರಲ್ಲಿ ಇಂಗ್ರೀಡಿಯೆಂಟ್ ತುಂಬಾ ಕಮ್ಮಿ ಆಗಿಪ್ಪ ಕಾರಣದಿಂದಾಗಿ ಅದರಲ್ಲಿ ಇಂಡಿವಿಜುವಲ್ ಇಂಗ್ರೀಡಿಯೆಂಟಿನ ಎಕ್ಸ್ಪೈರಿ ಎಷ್ಟೊಡೆ ನಾವು ಸ್ಪೆಸಿಫಿಕ್ ಆಗಿ ಗೊತ್ತಿರುತ್ತೆ. ಈಗ ತೆಂಗಿನ ಎಣ್ಣೆಗೆ ಎಷ್ಟು ಸಮಯ, ತೆಂಗಿನ ಎಣ್ಣೆ ನಾವು 1.5 ವರ್ಷ ಎಲ್ಲ ಸುಲಭಲ್ಲಿ ಯೂಸ್ ಮಾಡ್ಲಿ ಇಡಿತ್ತು ಹೇಳಿದ್ರೆ ಕ್ವಾಲಿಟಿ ಹಾಕಿದ್ದಾರೆ. ಸೊ ಅದರ 1.5 ಇಂದ 2 ವರ್ಷವರೆಗೆ ಆರಾಮ್ಸೆ ಯೂಸ್ ಮಾಡ್ಲಾಗುತ್ತೆ. ಬಟ್ ಅದಕ್ಕೆ ಜೇನು ಮೇಣದೊಟ್ಟಿಗೆ ಮಿಕ್ಸ್ ಮಾಡಿ ನಾವು ಅದರ ಪ್ರಾಡಕ್ಟ್ ಮಾಡಿ ಅಪ್ಪಾಗ ಅದು 2 ವರ್ಷವರೆಗೆ ಶೆಲ್ಫ್ ಲೈಫ್ ಬತ್ತು. ಅದೇ ರೀತಿ ನಾವು ಖಾಲಿ ತೆಂಗಿನ ಎಣ್ಣೆ ಒಟ್ಟಿಗೆ ನಾವು ಎಣ್ಣೆ ಕಾಸಿದ್ರೆ ಅದು 2 ವರ್ಷ ಬತ್ತೋಡಿ ಅಲ್ಲ, ಅದು ಹಿಂಗೆ 1 ವರ್ಷ ಬೇಕು, 1 ವರ್ಷಕ್ಕೊರೆಗೆ ಹಾಕಲಾಗುತ್ತೆ. ಸೊ ಅದು ಪ್ರಾಡಕ್ಟಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಾವು ಎಲ್ಲವುದೇ ಲೇಬಲ್ ಮೆನ್ಷನ್ ಮಾಡಿರ್ತು, ಇಂತಿಷ್ಟು ವರ್ಷ ಇಂತಿಷ್ಟು ಎಕ್ಸ್ಪೈರೇಷನ್ಸ್, ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್, ಎಕ್ಸ್ಪೈರೇಷನ್ಸ್. ಅದು ಲೇಬಲಿಂಗ್ಗೆ ಒಂದು ಇದು ಮಾಡ್ಲಿ ಒಂದು ರೂಲ್ ಇತ್ತು. ಅದೇ ರೀತಿ ಹೌದು ಇಂಗ್ರೀಡಿಯೆಂಟ್ ಆಗಲಿ ಮತ್ತೆ ಅದರ ಬೆನಿಫಿಟ್ಸ್ ಆಗಲಿ ಕಾಸಸ್ ಆಗಲಿ ಎಂತೆಲ್ಲ ಇದ್ದು ಅದೆಲ್ಲ ಹಾಕಬೇಕು. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್, ಮಾರ್ಕೆಟೆಡ್ ಅಂಡ್ ಮ್ಯಾನುಫ್ಯಾಕ್ಚರ್ ಬೈ ಅವರ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವೂ ಇರ್ತು ಲೇಬಲ್ಲಿ. ಹಂಗೆ ಹೋಗ್ತದೆ. ಇನ್ನು ಬರ್ತಾರೆ ನೆಕ್ಸ್ಟ್ ವನಸ್ಪತಿಯ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಎಂತರ? ಫ್ಯೂಚರ್ ಪ್ಲಾನ್ ಹೇಳ್ತಾರೆ ಸದ್ಯಕ್ಕೀಗ ನೆಕ್ಸ್ಟ್ 1 ವರ್ಷದ ಪ್ಲಾನಿಂಗ್ ಹೇಳ್ತಾರೆ. ಕಾಜಲ್ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದ್ದು, ಅದರೊಟ್ಟಿಗೆ ಒಂದು ಕ್ರೀಮ್ ಲಾಂಚ್ ಆಗ್ತಾ ಇದ್ದು, ಆಲ್ ಸೀಸನ್ ಕ್ರೀಮ್ ನಂಗೆ. ಅದು ಎಂತ ಹೇಳಿದರೆ ಈಗ ಒಂದು ಫೇಸ್ ಕ್ರೀಮ್ ಬೇರೆ, ಅಂಡರ್ ಐ ಕ್ರೀಮ್ ಬೇರೆ, ಮತ್ತೆ ಹಿಂಗೆ ಒಂದೊಂದು ಪಾರ್ಟಿ ಒಂದೊಂದು ಕ್ರೀಮ್ ಇದ್ದು ಅದರ ರೀಪ್ಲೇಸ್ ಮಾಡಿ ಸಿಂಗಲ್ ಕ್ರೀಮ್ ಯುನಿಸೆಕ್ಸ್ ಕ್ರೀಮ್ ಮಾಡುವ ಪ್ಲಾನ್ ಅಲ್ಲಿ ಇದ್ದೆ. ಹೇಳಿದರೆ ಜೆಂಟ್ಸಿಂಗ್ ಯೂಸ್ ಮಾಡ್ಲಕ್ಕು ಲೇಡೀಸಿಂಗ್ ಯೂಸ್ ಮಾಡ್ಲಕ್ಕು ಅಂತದ್ದು. ಎಲ್ಲಿಗೆ ಹೇಗೆ ಫೇಸಿಂಗ್ ಈಗ ನಾವು ಫೇರ್ ಅಂಡ್ ಲವ್ಲಿ, ಫೇರ್ ಅಂಡ್ ಹ್ಯಾಂಡ್ಸಮ್ ಮಾಡಿ ಬ್ರ್ಯಾಂಡ್ ಅದು ಯೂಸ್ ಮಾಡ್ತೇವೆ. ಅದರ ಬದಲು ಸಿಂಗಲ್ ಕ್ರೀಮ್ ವನಸ್ಪತಿದೊಂದು ಅದು ಇನ್ನು R&D ಆಗ್ತಾ ಇದ್ದು, ಅದರ ರಿಸರ್ಚ್ ಮಾಡ್ತಾ ಇದ್ದೆ. ಅದು ಒನ್ಸ್ ಇಟ್ ಇಸ್ ರೆಡಿ ಅದು ಪಕ್ಕು ಮಾರ್ಕೆಟಿಂಗ್. ಸೊ ಅದು ನೆಕ್ಸ್ಟ್ ಒಂದು ಮೇ ಬಿ ನೆಕ್ಸ್ಟ್ ವಾರಲ್ಲೂ ಲಾಂಚ್ ಅಪ್ಪಲಕ್ಕು, ನೆಕ್ಸ್ಟ್ 1 ವರ್ಷವೂ ಅಪ್ಪಲಕ್ಕು. ಸೊ R&D ಹೆಂಗಳದ್ದು ಹಂಗ ಅಪ್ಪಂತದ್ದು ಕಾಮನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಲಿಪ್ಸ್ಟಿಕ್ ಲಾಂಚ್ ಅಪ್ಪಲೆ ಇದೇ ರೀತಿ ಆಯ್ತು ಹೇಳಿದರೆ, ಲಿಪ್ ಬಾಮ್ ಲಾಂಚ್ ಆಗಿ ಒಂದು 8 ತಿಂಗಳ ನಂತರ ಶುರು ಮಾಡಿದ್ದೆ. 2022 ಆಲ್ಮೋಸ್ಟ್ ಅಕ್ಟೋಬರ್ ನವೆಂಬರ್ಲೆಲ್ಲ ಸ್ಟಾರ್ಟ್ ಆಯ್ತು ಲಿಪ್ಸ್ಟಿಕ್ಸ್ ವರ್ಕ್ R&D. ಅದಾಗಿ ಲಾಂಚ್ ಆದ 2024 ಡಿಸೆಂಬರ್ ಅಂದಾಜಿಗೆ ಲಾಂಚ್ ಆದದ್ದು. ಸೊ ಅದರ R&D ಪ್ರೊಸೆಸ್ ಜಾಸ್ತಿ ಇತ್ತು. ಸೊ ಅದೇ ರೀತಿ ಕೆಲವೊಂದು ಪ್ರಾಡಕ್ಟ್ ಇನ್ನು ಬ್ಯಾಕಪ್ ಇಲ್ಲಿ ಇದ್ದು, ಕೆಲವೆಲ್ಲ ಪೇಯಿನ್ ಬಾಮ್ ಇದ್ದೊಂದು ಬಪ್ಪಲಿದ್ದು ಹಂಗೆ ಅದು ಕೆಲವೆಲ್ಲ ಇದ್ದು. ಮತ್ತೆ ಪ್ಯಾಕೇಜಿಂಗ್ ಮೇಲೆ ವರ್ಕ್ ಮಾಡ್ತಾ ಇದ್ದೆ. ಇನ್ನೊಂದು ಪ್ಯಾಕೇಜಿಂಗ್ ಇನ್ನೂ ಸ್ಟ್ರಾಂಗ್ ಆಯ್ತು ಹೇಳಿದರೆ, ಆಸ್ ಅ ಸ್ಟಾರ್ಟ್ಅಪ್ ಯಾವುದೇ ಫಂಡಿಂಗ್ ಇಲ್ಲದೆ ಮಾಡ್ತಾ ಇಪ್ಪ ಕಾರಣ ಅದರಲ್ಲಿ ಬಂದ ಫಂಡಿಂಗ್ಲೇ ಇದು ಮಾಡ್ತಾ ಇದ್ದೆ ರೊಟೇಷನ್. ಇಟ್ ಇಸ್ ನಾಟ್ ದಟ್ ಇನ್ ಮುಂದೆ ಫಂಡಿಂಗ್ ತಕೊಳ್ತಿಲ್ಲ ಹೇಳಿರಲ್ಲ, ಈಗ ಸದ್ಯಕ್ಕೆ ತಕೊಂಡಿದ್ದಿಲ್ಲ. ಸೊ ಹಂಗಾಗಿ ಆ ರೀತಿ ಮಾಡ್ತಾ ಇದ್ದೆ. ಸೊ ಪ್ಯಾಕೇಜಿಂಗ್ ಮೇಲೆ ವರ್ಕ್ ಮಾಡ್ತೇವೆ. ಮತ್ತೆ ಅದರ ಮೇಲೆ ಹೊಸ ಪ್ರಾಡಕ್ಟ್ ಬಂತು. ಮತ್ತೆ ಕಂಪ್ಲೀಟ್ಲಿ ಮಾರ್ಕೆಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಫ್ಯೂ ಮಂತ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಆನ್ಲೈನ್ ನಿಂಗೆ ಸಿಕ್ಕುತ್ತೆ ಹೇಳಿದ್ರೆ, ಈಗ ಆನ್ಲೈನ್ ಅವೈಲೇಬಲ್ ಇದ್ದು ಇಲ್ಲೇ ಹೇಳಿಯಲ್ಲ, ಈಗ ನಿಂಗೆ ವೆಬ್ಸೈಟ್ ಹೋಗಿ ಆರ್ಡರ್ ಮಾಡ್ಲಾಗುತ್ತೆ. www.vanaspati.com ಹೇಳಿ ಹುಡುಕಿಯರೆ ಸಿಕ್ಕುತ್ತು.
ಅದರ ಬೂಸ್ಟ್ ಮಾಡ್ತಾ ಇದ್ದೆ ರಜಾ ಹೇಳಿದರೆ ವೆಬ್ಸೈಟ್ ನ SEO ಮೇಲೆ ವರ್ಕ್ ಮಾಡ್ತಾ ಇದ್ದೆ, SEM ಮೇಲೆ ವರ್ಕ್ ಮಾಡ್ತಾ ಇದ್ದೆ. ಮತ್ತೆ ಹೀಗೆ ಅದರೊಟ್ಟಿಗೆ ನಂಗೆ ಪ್ಲಾಟ್ಫಾರ್ಮ್ಗಳಲ್ಲಿ ಸದ್ಯಕ್ಕಂತೂ ಹಾಕುವ ಪ್ಲಾನ್ ಇಲ್ಲ. ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್, ಮೀಶೋಗಳಲ್ಲಿ ಆಗ್ಲಿ ಹಾಕುತ್ತಿಲ್ಲ. ಅದರೊಟ್ಟಿಗೆ ಎಂಗಳದ್ದೇ ವೆಬ್ಸೈಟ್ ನ ಬಿಲ್ಡ್ ಮಾಡುವ ಪ್ಲಾನ್ ಇದೆ. ಮತ್ತೆ ಬ್ರ್ಯಾಂಡಿಂಗ್ ಮೈನ್ ಬಿಲ್ಡ್ ಆಯ್ತು, ಅದು ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದೇನೆ ಹಾಗೆ. ಓಕೆ, ಹಾಗಲ್ಲಿ ಇನ್ನೀಗ ಪ್ರಾಡಕ್ಟ್ಸ್ ನಿಂಗೆ ಆಲ್ರೆಡಿ ಹೇಳಿದೆ, ಅರಸಿನ ಹೇಳುದು ಮನೆಗೆ ಸಿಕ್ಕುತ್ತೆ, ಅಲೋವೆರಾ ಹೇಳುದು ಮನೆಗೆ ಸಿಕ್ಕುತ್ತೆ. ಆದ್ರೆ ನನಗನ್ಸುದು ಚಾಲೆಂಜಿಂಗ್ ಹೇಳುವಂತದ್ದು ಬಿ ವ್ಯಾಕ್ಸ್. ಸೊ ನಿಂಗ ಇದರ ಸೋರ್ಸಿಂಗ್ ಹೇಗೆ ಮಾಡ್ತೀವಿ? ಬಿ ವ್ಯಾಕ್ಸ್ ಅಷ್ಟೊಂದು ಹೇಳುವಂತ ಚಾಲೆಂಜಿಂಗ್ ಹೇಳಿ ಅನ್ಸಿದ್ದಿಲ್ಲ. ಅಂತ ಕೇಳಿದರೆ ಎಲ್ಲ ನಮ್ಮ ಊರ್ಲಿ ತುಂಬಾ ಜನ ಜೇನು ಕೃಷಿ ಮಾಡುವ ತುಂಬಾ ಜನ ಇದ್ದವರು. ಜೇನು ಕೃಷಿ ಮಾಡುವ ಹೇಳಿದರೆ ದೊಡ್ಡ ಮಟ್ಟಿಗೆ ಮಾಡುವ ಅದರ ಮಾರ್ಕೆಟ್ ಮಾಡಿ ಉಳ್ತು, ಅದರ ಮೇಣಗಳ. ಸಣ್ಣ ಮಟ್ಟಿಗೆ ಮಾಡುವ ಎಂತ ಮಾಡ್ತಾವ, ಅದರ ಮೇಣ ಹಿಡ್ಕೊತಾವ. ಅದರ ನಾವು ಕೈಲೇ ಹಿಂಡಿ ತಗೋವಂತೂ ಅದರ ಮತ್ತೆ ಯೂಸ್ ಇಲ್ಲ. ಅದೇ ಮೆಷಿನಿಂಗ್ ಹಾಕಿ ನಾವು ತಿರುಗಿಸಿ ತಗತ್ತಾರೆ, ಅದರ ಪುನಃ ಯೂಸ್ ಮಾಡ್ತಾವ. ಅದರ ಕೈಲಿ ಹಿಂಡುವವೆಲ್ಲ ಯೂಸ್ ಮಾಡ್ತಾವಿಲ್ಲ. ಅವರ ಕೈಯಿಂದ ಫಸ್ಟಿಂಗ್ ಅವರ ಕೈಯಿಂದ ತಕೊಂಡಿದ್ದೆ, ನಿಯರ್ ಬೈ ಅವರ ಕೈಯಿಂದ. ಮತ್ತೆ ಇಲ್ಲಿ ನಮ್ಮ ಪುತ್ತೂರ್ಲಿ ಜೇನು ಸೊಸೈಟಿಯಿಂದ ರಜೆ ಸಮಯ ಸೋರ್ಸ್ ಮಾಡಿ ಉಂಡೆ. ಮೇಣ ಅಲ್ಲಿ ನಮಗೆ ಸಿಕ್ಕುತ್ತು ಕೆಜಿಗೆ ಇಂದಷ್ಟು. ಮತ್ತೆ ಎಂತ ಹೇಳಿದ್ರೆ ಒಬ್ರು ದೊಡ್ಡ ಮಟ್ಟಿನ ಜೇನು ಮಾಡುವ ಸಿಕ್ಕಿದ್ರು, ಅವ್ರ ಹತ್ರ ಕೆಜಿ ಲೆಕ್ಕಲ್ಲಿ ಡೈರೆಕ್ಟ್ ಆಗಿ ತಕೊಂಬರ ಶುರು ಮಾಡ್ರಿ. ಮತ್ತೆ ಎಂತ ಹೇಳಿದ್ರೆ ನಿಮಗೆ ಲಿಪ್ ಬಾಮ್ ಮತ್ತೆ ಲಿಪ್ಸ್ಟಿಕ್ ಮಾಡ್ಲೆ, ಅದು ಕಂಪ್ಲೀಟ್ ಪ್ರಾಸೆಸ್ ಆಗಿರಬೇಕು. ಅದರಲ್ಲಿ ಜೇನು ಮೇಣಲ್ಲಿ ಕಸವು ತುಂಬಾ ಬಂತು, ಅದರ ಪ್ರಾಸೆಸ್ ಮಾಡುವ ರೀತಿ 1-2 ಸರ್ತಿ ಫಿಲ್ಟರ್ ಎಲ್ಲ ಮಾಡಿದರೆ ನಮ್ಮ ಲಿಪ್ ಬಾಮ್ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡ್ಲೆ ಸೂಟೇಬಲ್ ಆಗಿರುತ್ತೆ. ಹಾಗೆ ಇನ್ ಕೇಸ್ ಅವು ಮಾಡಿದ್ದ ಇಲ್ಲರೆ ಮತ್ತೊಂದು ಕೆಲಸ ಹೋಗ್ತದೆ ಅದರಲ್ಲಿ, ಪ್ರಾಸೆಸ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಆ ವ್ಯಾಕ್ಸಿನ ಪ್ರಾಸೆಸ್ ಮಾಡಿ ಆ ರೀತಿ ಮುಂದೆ ಹೋಗ್ತದೆ. ಈಗ ಖಂಡಿತ ನಿಂಗೆ ಹೇಳಿದೆ ಕಸ್ಟಮರ್ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಆಯ್ತು, ಹಂಗೆ ಅದಕ್ಕೆ ಬೇಕಾಗಿ ನಿಂಗೆ ಆಫ್ಲೈನ್ ಹೋಗ್ತಾ ಇದ್ವಿ ಹೇಳಿ. ಹೀಗಿಪ್ಪಾಗ ಯಾವತ್ತಾದ್ರೂ ನಿಂಗೋಗೆ ನೆಗೆಟಿವ್ ಫೀಡ್ಬ್ಯಾಕ್ ಬೈಂದ ಅದರಿಂದ ನಿಂಗೋಗೆ ಎಂತಾದ್ರೂ ಎಫೆಕ್ಟ್ ಆಯ್ತಾ? ಇಲ್ಲ, ಫೀಡ್ಬ್ಯಾಕ್ ಇಂದ ಎಫೆಕ್ಟ್ ಹೇಳಿ ಅಂತ ಅಪ್ಪದ ಹೇಳಿದ್ರೆ ನಾವು ಪಾಸಿಟಿವ್ ಎಫೆಕ್ಟ್ ಅಷ್ಟೇ ಹೇಳಿದರೆ ಅಂತ ಹೇಳಿದ್ರೆ ನಾವು ಯಾವುದೇ ನೆಗೆಟಿವ್ ಫೀಡ್ಬ್ಯಾಕ್ ಬಂತ ಹೇಳಿದ್ರೆ ಅದರಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಲಿ ಹೆಲ್ಪ್ ಆಗುತ್ತೆ. ಆದ್ರೆ ಇಷ್ಟವರೆಗೆ ಅಂತಾರೆ ನೆಗೆಟಿವ್ ಫೀಡ್ಬ್ಯಾಕ್ ಹೇಳಿ ಬಂದಿಲ್ಲ, ಸಜೆಷನ್ಸ್ ತುಂಬಾ ಬಂದು ಹೇಳಿದರೆ ಎಂತ ಹೇಳಿದರೆ ಈಗ ನಿಂಗ ಕೊಟ್ಟ ಬಾಮು ಅದು ಎಕ್ಸಾಂಪಲ್ ಹೇಳಕ್ ಕೂಡ ಆದ್ರೆ ಇಲ್ಲಿ ಆನ್ ಮಾಡುವ ಕನ್ಸಿಸ್ಟೆನ್ಸಿ ಫಸ್ಟಿಂಗ್ ಮಾಡಿಕೊಂಡಿದ್ದದು ಬೆಂಗಳೂರಿಗೆ ತಕೊಂಡು ಹೋಗುವಾಗ ಅದು ಗಟ್ಟಿ ಜಾಸ್ತಿ ಆಯ್ತು. ಅದು ನಾವಾಗ ಅಲ್ಲಿ ಹಣ ವೆದರಿಂಗ್ ತುಂಬಾ ಸಾಫ್ಟ್ ಬರಬೇಕು. ಅದೇ ಲಿಪ್ ಬಾಮ್ ನಾವು ಇಲ್ಲಿ ತಂದರೆ ಅದರ ನೀರಾದಂಗ ಆಯ್ತು ಇಲ್ಲಿ ಹಣ ವೆದರ್ ಕಂಡೀಷನ್ಸ್. ಸೊ ಅದರ ನೋಡಿ ಒಳಕ್ ಆಯ್ತು ಮೇನ್ ಆಗಿ. ಸೊ ಅದೆಲ್ಲ ನಾವು ಎಂತ ಹೇಳಿದ್ರೆ ಆಕ್ಚುಲ್ ಆಗಿ ಪ್ರಾಡಕ್ಟ್ ಹಂಗೆ ಹೋದಪ್ಪಳೆ ನಾವು ಆ ಐಡಿಯಾ ಹೋಗ್ತದೆ. ಇಲ್ಲಾಂದ್ರೆ ನಾವೆಂತ ಮಾಡುತ್ತೆ ಆಸ್ ಅ ಸ್ಟಾರ್ಟ್ಅಪ್ ಒಂದೇ ಪ್ರಾಡಕ್ಟ್ ನ ಮಾಡಿ ಎಲ್ಲರಿಗೂ ಕಳಿಸುತ್ತೆ. ಅದು ಈಗ ಎಂತ ಮಾಡ್ತಾ ಇದ್ರೆ ಪ್ರಾಡಕ್ಟ್ ಆರ್ಡರ್ ಬಂದಪ್ಪ ಇನ್ ಕೇಸ್ ಯಾವ ಏರಿಯಾದ ಬಂದು ನೋಡಿರುತ್ತೆ ಹೆಚ್ಚು ಡಿವೈಡ್ ಹೇಳಿ ಮಾಡಿದ್ದಿಲ್ಲ. ಈಗ ಬೊಂಬೈ ರೀಜನ್ ಇಂದ ಬಂದರೆ ಮಂಗಳೂರು ರೀಜನ್ ಒಂದೇ ವೆದರ್ ಕಂಡೀಷನ್. ಸೊ ನಾವು ಇಲ್ಲಿ ಹಣ ವೆದರ್ ಕಂಡೀಷನ್ ಕನ್ಸಿಸ್ಟೆನ್ಸಿ ಮಾಡಿದ್ದು ಆಯ್ತು. ಅದೇ ಬೆಂಗಳೂರು ಅಥವಾ ಆ ಸೈಡಿಂಗ್ ಹೋದ ಕೂಡ ಅಲ್ಲಿ ಚಳಿ ಜಾಸ್ತಿ ಆದ ಕಾರಣ ಅಲ್ಲಿ ಹಣ ವೆದರಿಂಗ್ ಯಾವ ರೀತಿ ಬೇಕು ಆ ರೀತಿ ಮಾಡ್ತು ಹೇಳಿದರೆ ನಾವು ಹೆಚ್ಚು ಸಾಫ್ಟ್ ಮಾಡಕ್ ಹೋಗ್ತು. ಅಲ್ಲಿಗೆ ನಾವು ಹೆಚ್ಚು ಗಟ್ಟಿ ಮಾಡಿದ ಕೂಡ ಅದು ಇನ್ನೂ ಗಟ್ಟಿ ಆಗುತ್ತೆ ಚಳಿಗೆ, ತೆಂಗಿನ ಎಣ್ಣೆ ಮತ್ತೆ ಮೇಣ ಆದ ಕಾರಣ ಗಟ್ಟಿ ಆಗುತ್ತೆ. ಆ ರೀತಿ ನಾವು ಅದರ ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ತು. ಯಾವುದೇ ರೀತಿ ಫೀಡ್ಬ್ಯಾಕ್ ಬಂದಪ್ಪ ಅದರ ಇಂಪ್ರೂವೈಸ್ ಮಾಡ್ಲಿ ಒಂದು ದಾರಿ ಸಿಕ್ಕಿದಂಗೆ ಆಗುತ್ತೆ ಅಷ್ಟೇ. ಹಾಗೆ ಮತ್ತೆ ಅದ್ರಲ್ಲಿ ಯಾವುದೇ ನೆಗೆಟಿವ್ ಹೇಳಿ ಈಗ ಎಂತ ಕೆಲವು ಜನ ಯಾರು ಬಂದು ಬೈದ್ದವಾಡೆಲ್ಲ ಹಂಗಿಪ್ಪ ಸೀನ್ ಇಷ್ಟವರೆಗೆ ಆಯ್ದಿಲ್ಲ. ದೇವ್ರದಿಂದ ಅಪ್ಪದು ಬೇಡ, ಹೆಂಗಾದರ ಪ್ರಯತ್ನ ಮ್ಯಾಕ್ಸಿಮಮ್ ಮಾಡ್ತೆ ಯಾವುದೇ ಪ್ರಾಡಕ್ಟ್ ಆ ರೀತಿ ಆಗತ್ತೆ. ಹಾಗಾದ್ರೆ ಎಟ್ ಮೋಸ್ಟ್ ಕೇರ್ ತಗೊಳ್ತೇವೆ ಪ್ರತಿ ಪ್ರಾಡಕ್ಟ್ ಪ್ರತಿ ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ. ಮತ್ತೆಂತ ಹೋದ್ರೆ ಸಾಬೂನೆಲ್ಲ ಪ್ರತಿ ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದನ್ನು ಹೆಂಗ ಟೆಸ್ಟ್ ಮಾಡ್ತೇವೆ, ಯೂಸ್ ಮಾಡಿ ಯಾವುದೇ ಪ್ರಾಬ್ಲಮ್ ಇದ್ದೊಳ್ರೆ ಆ ಬ್ಯಾಚ್ ಕಂಪ್ಲೀಟ್ ಅದರ ಯೂಸೇ ಮಾಡ್ತಿಲ್ಲ. ಮತ್ತೆ ಹಂಗೆ ಇಲ್ಲಿವರೆಗೆ ಹಂಗೆ ಬೈಂದಿಲ್ಲ. ನಾನು ಎಂತ ಮಾಡ್ತಾರೆ ಫಸ್ಟ್ ಮಾಡಿದ ಫಾರ್ಮುಲೇಷನ್ ಬರೋದು ಮಾಡಿ ಅದೇ ಫಾರ್ಮುಲೇಷನ್ ಅದೇ ಕ್ಯಾಲ್ಕುಲೇಷನ್ ಅದೇ ಗ್ರಾಮ್ಸ್ ಟು ಗ್ರಾಮ್ ಎಲ್ಲವನ್ನು ಯಾವ್ದಿದ್ದು ಅದನ್ನೇ ಹಾಕಿ ರಿಪೀಟ್ ಮಾಡ್ತಾ ಇರ್ಬೋದು. ಅದು ಮಾಡಿದ್ದಿಲ್ಲ ಹೇಳಿ ಆದರೆ ಒಂದೊಂದ್ ಸರ್ತಿ ಒಂದೊಂದು ರೀತಿ ಕನ್ಸಿಸ್ಟೆನ್ಸಿ ಬಂತು. ಹ್ಯಾಂಡ್ ಮೇಡಿಲಿ ಅಥವಾ ಹೋಮ್ ಮೇಡಿಲಿ ಅಪ್ಪಂತ ಸಮಸ್ಯೆ ಅದು. ಈಗ ನಾವೊಂದು ಬ್ರ್ಯಾಂಡ್ ತರ ನಾವು ನಮ್ಮ ನೋಡಿಕೊಂಡ್ರೆ ಮಾತ್ರ ಇನ್ನೊಬ್ಬ ನಮ್ಮ ಬ್ರ್ಯಾಂಡ್ ಹೇಳಿ ನೋಡುದು ಅಷ್ಟೇ. ಆನು ಮನೇಲಿ ಮಾಡುದು ಎಲ್ಲರೂ ಮನೇಲಿ ಮಾಡುವ ಪ್ರಾಡಕ್ಟ್ ಹೇಳಿ ಇಷ್ಟು ಅಂಟಿಲ್ ಅನ್ಲೆಸ್ ಆನು ಏನಾದ್ರು ಬ್ರ್ಯಾಂಡ್ ಮಾಡ್ತಾ ಇದ್ದೆ ಹೇಳು ಅನ್ನಾರ ಅದು ಬ್ರ್ಯಾಂಡ್ ಹೇಳಿ ಆಗುತ್ತಿಲ್ಲ. ಹಂಗಾಗಿ ನಾನೆಂತ ಮಾಡಿದ್ದು ಒಂದು ಪ್ರಾಸೆಸ್ ಮೇಂಟೈನ್ ಮಾಡಿದ್ದು ಹೇಳಿದರೆ ಯಾವುದೇ ಪ್ರಾಡಕ್ಟ್ ಹೊಸತ್ತು R&D ಮಾಡ್ತಾ ಇರೋದೆ ಅದರ ಕನ್ಸಿಸ್ಟೆನ್ಸಿ ವಿತ್ ಅದರ ಇಂಗ್ರೀಡಿಯೆಂಟಿನ ರೇಷಿಯೋ ಬರೋದು ಮಾಡಿದ್ದಾರೆ.
ಅದನ್ನೇ ರಿಪೀಟ್ ಪ್ರೊಸೆಸ್ಲಿ ಹ್ಮ್. ನೆಕ್ಸ್ಟ್ ಪ್ರೊಸೆಸ್ಲಿ ಹೋಗ್ತದ ಹಾಗೆ. ಆ ರೀತಿ ಆದ ಕಾರಣ ಕ್ವಾಲಿಟಿ ಮೇಂಟೈನ್ ಆಗ್ತಾ ಇದೆ. ನೆಕ್ಸ್ಟ್ ನಾನು ಒಬ್ರ ಮಾತಾಡ್ಸಕ್ಕೆ ಹೇಳಿ ಆದರೆ ನಿಂಗ ಹೇಳುವ ಸಜೆಷನ್. ಸಜೆಷನ್ ಹೇಳಿದರೆ ಹ್ಮ್. ಎನ್ನ ಭಾವನ ಕನ್ಸಿಡರ್ ಮಾಡ್ಲಕ್ಕು. ಬಿಕಾಸ್ ಅವ ಎನ್ನಂದಲು ಈ ಓನ್ ಬಿಸ್ನೆಸ್ ಅಲ್ಲಿ ರಜಾ ಸೀನಿಯರ್ ಹೇಳಿದರೆ ನಾನು 2022 ಇಲ್ಲಿ ಸ್ಟಾರ್ಟ್ ಮಾಡಿ ಹ್ಮ್. ಅವು 2018 ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು. ಈಸ್ ಮ್ಯಾನುಫ್ಯಾಕ್ಚರರ್ ಆಫ್ ಐಸ್ ಕ್ರೀಮ್, ಕೈಲಾರ್ಸ್ ನ್ಯಾಚುರಲ್ ಐಸ್ ಕ್ರೀಮ್ ಹೇಳಿ ಅದರ ಓನರ್. ಅವು ವಿಶೇಷವಾದ ಐಸ್ ಕ್ರೀಮ್ಗಳು ಮಾಡ್ತಾವ ಹೇಳಿದರೆ ನಿಂಗೆ ತುಂಬಾ ಜನ ಟೇಸ್ಟ್ ಮಾಡಿಪ್ಪಿ ಇಲ್ಲಿ ಹೇಳಿದರೆ ನಮ್ಮ ಗಾಂಧಾರಿ ಮೆಣಸಿನ ಐಸ್ ಕ್ರೀಮ್ ಮಾಡ್ತಾವ. ಮತ್ತೆ ಯಾವುದೇ ಹಾಗೆ ಆದಷ್ಟು ನ್ಯಾಚುರಲ್ ಆಗಿ ಸಿಕ್ಕುವಂತ ಅವರ ಮನೆಯ ಆಸ್ಪಾಸಲ್ಲಿ ಸಿಕ್ಕುವಂತ ಪ್ರಾಡಕ್ಟ್ ಅನ್ನೇ ತೆಕ್ಕೊಂಡು ಅದರಲ್ಲಿ ಐಸ್ ಕ್ರೀಮ್ ಮಾಡ್ಲಿ ಪ್ರಯತ್ನ ಮಾಡ್ತಾ ಇದ್ದೆವು. ಹಾಗೆ ಅವರ ಮಾಡ್ಲಕ್ಕು ಅದೊಂದು ಸಜೆಷನ್ ಹೇಳಕ್ಕು. ಕೊನೆಯದಾಗಿ ವನಸ್ಪತಿ ಪ್ರಾಡಕ್ಟ್ಸಿನ ನಾನು ಪರ್ಚೇಸ್ ಮಾಡಕ್ಕೂ ಹೇಳಿ ಆದರೆ ಖಂಡಿತ ನಿಮ್ಗೆ ಆಲ್ರೆಡಿ ವೆಬ್ಸೈಟಿನ ಹೇಳಿದೆ. ಅದು ಬಿಟ್ಟು ವೆಬ್ಸೈಟಿನ ಬಿಟ್ಟು ಎಲ್ಲಿ ಪರ್ಚೇಸ್ ಮಾಡ್ಲಕ್ಕೂ ಹೇಳಿ, ಕಾಂಟ್ಯಾಕ್ಟ್ ನಂಬರು. ಅದೇ ನಿಂಗೆಲ್ಲ ಗೊತ್ತಿಪ್ಪಂಗೆ ವನಸ್ಪತಿ.com ಹೇಳಿ ವೆಬ್ಸೈಟ್ ಇದ್ದು, ಅದರಲ್ಲಿ ಅದು ಇ ಕಾಮರ್ಸ್ ವೆಬ್ಸೈಟ್ ಆಗಿದ್ದು. ಇ ಕಾಮರ್ಸ್ ಹೇಳಿದರೆ ನಿಂಗೆ ಅಲ್ಲಿಗೆ ಡೈರೆಕ್ಟ್ ಪ್ರಾಡಕ್ಟ್ ಅನ್ನು ನೋಡಿ ಅದರ ಅಲ್ಲೇ ಆಡ್ ಟು ಕಾರ್ಟ್ ಮಾಡಿ ಆರ್ಡರ್ ಮಾಡ್ಲಕ್ಕೆ, ಅದು ಒನ್ ಆಫ್ ದ ಮೆಥಡ್. ಇಲ್ಲಿ ಹೇಳಿ ಆದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ 9483907539 ಹೇಳಿ ವಾಟ್ಸ್ಆ್ಯಪ್ ಇದ್ದು ಅದರಲ್ಲಿ. ಮತ್ತೊಂದರಿ 9483907539 ಅದು ವಾಟ್ಸ್ಆ್ಯಪ್ ನಂಬರ್ ಆಗಿದ್ದು. ಎಂತ ಹೇಳಿದ್ರೆ ವಾಟ್ಸ್ಆ್ಯಪ್ ಇಲ್ಲಿ ಈಗ ನಿಂಗೆ ಗೊಂತಿದ್ದ ಇಲ್ಲಿಯ ಗೊಂತಿಲ್ಲ, ಕೆಲವು ಜನಕ್ಕೆ ಗೊಂತಿಕ್ ಅದು ಬಿಸ್ನೆಸ್ ವಾಟ್ಸ್ಆ್ಯಪ್ ಆಗಿದ್ದು. ಅದರಲ್ಲಿ ಎಂತ ಹೇಳಿದರೆ ನಿಂಗೆ ಆ ನಂಬರ್ ಸೇವ್ ಮಾಡಿದ ತಕ್ಷಣ ಮೇಲೆ ಕಾಲ್ ಸಿಂಬಲ್ ಇದೆ, ಅದರ ಹತ್ತಾರೆ ನಿಂಗೆ ಒಂದು ಕೆಟಲಾಗ್ ಸಿಂಬಲ್ ಬತ್ತು. ಅದರ ಕ್ಲಿಕ್ ಮಾಡಿದ ಹೇಳಿ ಆದರೆ ಎಲ್ಲಾ ಪ್ರಾಡಕ್ಟ್ಗೆ ವಾಟ್ಸ್ಆ್ಯಪ್ ಇಲ್ಲೇ ಕಾಣ್ತು. ಅಲ್ಲೇ ನಿಂಗೆ ಆ್ಯಡ್ ಟು ಕಾರ್ಟ್ ಹಾಕಿ ಆರ್ಡರ್ ಮಾಡ್ಲಾ ಹೊತ್ತು, ಆರ್ಡರ್ ಪ್ಲೇಸ್ ಮಾಡತ್ತು. ನಿಂಗೆ ಅದರ ಟೈಪ್ ಮಾಡಿಕೊಳ್ಳಿ, ಇಲ್ಲೇ ನನಗೆ ಲಿಪ್ಸ್ಟಿಕ್ ಬೇಕು, 4 ಸೋಪ್ ಬೇಕು ಹೊಡೆತ ಕಷ್ಟ ಇಲ್ಲೇ. ಅದರಲ್ಲಿ ಕೆಟಲಾಗಿಂಗ್ ಹೊತ್ತು ಯಾವ ಸೋಪು ಎಷ್ಟು ಬೇಕು ಹೇಳಿ ಅದರಲ್ಲೇ ಆಪ್ಷನ್ ಇದ್ದು. ಅದರಲ್ಲಿ ನಿಂಗೆ ಆರ್ಡರ್ ಮಾಡ್ಲಿ ಮಚ್ ಈಸಿಯರ್ ಹೇಳಿ. ಅದರ ನಿಂಗಾಗಿ ವಿದಿನ್ ಕರ್ನಾಟಕ ಆದರೆ ನಿಂಗೆ 3 ದಿನದ ಒಳಗೆ ತಲುಪಿಸುವ ಜವಾಬ್ದಾರಿ ಅನ್ನೋದು ಅದು ಗ್ಯಾರಂಟಿ ಕೊಡ್ಲಾಗುತ್ತೆ. ಹಾಗೆ ಮತ್ತೆ ಔಟ್ಸೈಡ್ ಕರ್ನಾಟಕ ಹೋದ್ರೆ 1 ವಾರದೊಳಗೆ ಗ್ಯಾರಂಟಿ, ಅದರಲ್ಲಿ ತೊಂದರೆ ಇಲ್ಲ ಹೇಳಿದರೆ. ಇಂಡಿಯಾ ಪೋಸ್ಟಿನ ನನಗೆ ಅಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ ಸದ್ಯಕ್ಕೆ. ಹಾಗೆ ಓಕೆ, ನಿಂಗಳ ವನಸ್ಪತಿ ಹೇಳುವ ಬ್ರ್ಯಾಂಡ್ ಇನ್ನೂ ದೊಡ್ಡದಾಗಲಿ, ಹಾಗೆ ಇನ್ನು ಹೆಚ್ಚು ಹೆಚ್ಚು ಪ್ರಾಡಕ್ಟ್ಸ್ ಬರ್ಲಿ ಕಾಯ್ತಾ ಇರ್ತೀನಿ ಹೇಳ್ತಾ ಕಾಜಲ್ ನೋಡುವ ಯಾವಾಗ ಬರ್ತು ಹೇಳಿ. ಇಷ್ಟು ಹೊತ್ತು ನಿಗಳ ಸಮಯವಾಗಿ ಮುಗಿ ಕೊಟ್ಟಿದ್ದೀರಿ, ಥ್ಯಾಂಕ್ಸ್. ವೀಕ್ಷಕರೇ ಖಂಡಿತ ಇವರ ಹತ್ರ ಹೇಳಿಸುತ್ತೆ ನೆಕ್ಸ್ಟ್ ಹೇಳಿ. ಅದೇ ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ನೋಡಿ, ಪ್ರತಿ ವಿಡಿಯೋಗಳ ನೋಡಿ. ಮತ್ತೆ ಅದರಲ್ಲಿ ತುಂಬಾ ವಿಷಯಗಳಿದ್ದು, ತುಂಬಾ ಜನಗಳ ಇಂಟರ್ವ್ಯೂ ಮಾಡ್ತಾ ಇರ್ತವೆ, ತುಂಬಾ ಪ್ರಯತ್ನ ಹಾಕುತ್ತಾ ಇದ್ದವು. ಅವರ ಯೂಟ್ಯೂಬ್ ಚಾನೆಲ್ ನೋಡಿ ನಿಂಗೆ ಇಷ್ಟ ಆದ ವಿಡಿಯೋಗಳ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ತುಂಬಾ ವಿಡಿಯೋಗಳ ಬಪ್ಪಲಿದ್ದು ಅದಕ್ಕೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.